ನಾನು ಆ್ಯಂಡ್ ಕಾಫಿ. ಈಗಿನ ಕಾಲದಲ್ಲಿ ವಿಮೆನ್ಗೂ ಕೂಡ ಹೆಂಗಸರಿಗೂ ಕೂಡ ಗೋಲ್ಡ್ ಅಂದರೆ ಇಷ್ಟ, ತುಂಬ ಡೈಮಂಡ್ ಕೂಡ ಇಷ್ಟ. ಬಟ್ ಹೆಂಗೆ ಇನ್ವೆಸ್ಟ್ ಮಾಡೋದು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಲಮ್ಸಮ್ ದುಡ್ಡು ಬೇಕಾ, ಇನ್ಸ್ಟಾಲ್ಮೆಂಟ್ಸಲ್ಲಿ ತೊಗೋಬೇಕಾ ಅನ್ನೋ ನಾಲೆಡ್ಜು ತುಂಬ ಕಮ್ಮಿ ಇದೆ. ಇಷ್ಟ ಒಂದು ಕಡೆ, ಆದರೆ ಕಷ್ಟ ಇನ್ನೊಂದು ಕಡೆ. ದುಡ್ಡಿದೆಯಾ ಇಲ್ವಾ ಅನ್ನೋದು ಒಂದು ಪ್ರಾಬ್ಲಮ್ಮು. ಬಟ್ ಎಲ್ಲರಿಗೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರುತ್ತೆ. ಹೆಂಗೆ ಮಾಡೋದು ಅವೆಲ್ಲ ಗೊತ್ತಿರೋದಿಲ್ಲ. ಆ್ಯಂಡ್ ಅವ್ರಿಗೆ ನಂತರ ಅಮೇಝಿಂಗ್ ಫ್ರೆಂಡು ಎಲ್ರಿಗೂ ಇರೋದಿಲ್ಲ. ಸೊ ಅದಕ್ಕೆ ಇವತ್ತು ಅವಳ ಜೊತೆ ಕೂತು ಅವಳ ನಾಲೆಡ್ಜನ್ನ ಶೇರ್ ಮಾಡಲಿ. ನನಗಂತೂ ಅವಳಿದ್ದಾಳೆ, ಬಟ್ ಎಷ್ಟೊಂದು ಜನ ಹೆಂಗಸರಿಗೆ ಆ ಥರ ಫ್ರೆಂಡ್ಸ್ ಇರೋದಿಲ್ಲ. ಐ ಆಮ್ ಲಕ್ಕಿ, ಶಿ ಈಸ್ ಮೈ ಫ್ರೆಂಡ್ ಫಾರ್ ದ ಲಾಸ್ಟ್ 20+ years. ಆ್ಯಂಡ್ ಏನೇ ಆಗಲಿ, ಎನಿಥಿಂಗ್ ಟು ಡೂ ವಿತ್ ಫೈನಾನ್ಸ್ ಆ್ಯಂಡ್ ದೀಸ್ ಡೇಸ್ ಗೋಲ್ಡ್, ನಾನು ಅವಳನ್ನೇ ಕರೆಯೋದು ಕೂಡ. ಅಲ್ಲಿ ಹೋಗಿ ಫ್ರಂಟ್ ಲೈನಲ್ಲಿ ನಿಲ್ಲಿಸೋದು ಅವಳನ್ನೇ. ದುಡ್ಡು ನಾನೇ ಕೊಡ್ತೀನಿ, ಬಟ್ ಕೆಲವು ಸರಿ ದುಡ್ಡು ಕಮ್ಮಿ ಆದಾಗ ಅವಳ ಹತ್ರನೇ ಇಸ್ಕೋತೀನಿ. ಬಿಕಾಸ್ ಶಿ ಈಸ್ ವೆಲ್ ವರ್ಸ್ಡ್ ಇನ್ ಫೈನಾನ್ಸ್, ಅಕೌಂಟಿಂಗ್, ಯು ನೇಮ್ ಇಟ್, ಶಿ ನೋಸ್ ಇಟ್ ವೆರಿ ವೆಲ್. ಅದಕ್ಕೆ ಐ ಥಾಟ್ ಇವತ್ತು ಅವಳನ್ನ ಕರೆಸಿ ಸಮ್ ಟೆಕ್ನಿಕಲ್ ನಾಲೆಡ್ಜ್ ಶೇರಿಂಗ್ ಮಾಡೋಣ. ನಾಟ್ ಜಸ್ಟ್ ಫಾರ್ ವಿಮೆನ್, ಬಟ್ ಫಾರ್ ಮೆನ್ ಆಲ್ಸೋ ಇಫ್ ದೇ ಆರ್ ಇಂಟ್ರೆಸ್ಟೆಡ್, which is happening these days. So hi. Thank you for this one. ತುಂಬಾ ಫಾರ್ಮಲ್ ಏನಾಗಬೇಡ. ಸೊ ಅವಳ ಹೆಸರು ಹೇಳೋದೇ ಮರ್ತೋಯ್ತು, ಪವಿತ್ರ ಅಂತ. ಆ್ಯಂಡ್ ನಾನು ಅವಳು ಸ್ಕೂಲ್ ಡೇಸಿಂದ ಫ್ರೆಂಡ್ಸ್. ಸ್ಕೂಲ್, ಕಾಲೇಜ್, ಮದುವೆ ಆದಮೇಲೆ ಗಂಡಂದ್ರ ಬಗ್ಗೆ ಬೈಕೊಳ್ಳೋದು ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಎಲ್ಲ ತುಂಬ ಡಿಸ್ಕಸ್ ಮಾಡ್ತೀವಿ. ನಿಂಗೆ ಹೆಂಗೆ ಈ ಗೋಲ್ಡ್ ನಾಲೆಡ್ಜ್ ಬಂತು? ಹೆಂಗೆ ಅಂದರೆ ಐ ಬೀನ್ ಮೂವಿಂಗ್ ಟು ಶಾಪ್ಸ್. ಅಂದರೆ ಒಂದು ಶಾಪಿಂದ ಇನ್ನೊಂದು ಶಾಪ್ ಕಂಪ್ಯಾರಿಸನ್, ಕ್ಯಾಲ್ಕುಲೇಷನ್ಸ್. ನಾನು ಆಲ್ಮೋಸ್ಟ್ ನಂದು 9th ಸ್ಟ್ಯಾಂಡರ್ಡ್ ಇರುವಾಗಲಿಂದನೂ ನಾನು ಬಿಲ್ಲಿಂಗ್ಸ್ ಚೆಕ್ ಮಾಡ್ತಿದ್ದೆ. ಬೇಸಿಕಲಿ ನಿನಗೆ ನಾಲೆಜ್ ಬರೋದು ವೆನ್ ಯು ಕಂಪೇರ್ ಫ್ರಮ್ ಒನ್ ಶಾಪ್ ಟು ಅನದರ್, ಒನ್ ಜ್ಯುವೆಲ್ರಿ ಟು ಅನದರ್ ಜ್ಯುವೆಲ್ರಿ. ಎಲ್ಲ ಜ್ಯುವೆಲ್ರಿ ಒಂದೇ ಥರ ಇರಲ್ಲ, ಪ್ಲಸ್ ಎಲ್ಲ ಶಾಪ್ಸು ಒಂದೇ ಥರ ಇರಲ್ಲ. ನೀನು ಒಂದು ಬಿಟ್ಟು ವೆನ್ ಯು ಸ್ಟಾರ್ಟ್ ಮೂವಿಂಗ್, ಎಕ್ಸ್ಪ್ಲೋರ್ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಏನೇನು ಚಾರ್ಜಸ್ ಇನ್ಕ್ಲೂಡ್ ಆಗಿದೆ, ಎಲ್ಲಿ ಬೆಸ್ಟ್ ಕೊಡ್ತಾರೆ, ಯಾವ ಡಿಸೈನಿಗೆ ಯಾವ ಶಾಪ್ ಇದೆ, ದಟ್ ಆಲ್ಸೋ ಅದು ಮ್ಯಾಟರ್ ಆಗುತ್ತೆ. ಈ ಶಾಪ್, ಕೆಲವೊಂದು ಶಾಪ್ಸ್ ಇರುತ್ತೆ, ದೇ ಆರ್ ಲೈಕ್ ಬೇಸಿಕಲಿ ಇಂಥದ್ದೇ ಪ್ಯಾಟ್ರನಿಗೆ ಅಲ್ಲಿ ಹೋಗಬೇಕು, ಇದು ವರ್ತ್ ಇದೆ ಅಲ್ಲಿ ತಗೊಂಡ್ರೆ, ಆ ಥರ ಇರುತ್ತೆ. ಸೊ ನೀನು ಹುಡುಕ್ತಾ ಅದು ಹಿಡನ್ ಚಾರ್ಜಸ್ ಇರಲಿ, ಮೇಕಿಂಗ್ ಚಾರ್ಜಸ್ ಎಲ್ಲನೂ ಬೇಸಿಕಲಿ ಅವಾಗ ಗೊತ್ತಾಗುತ್ತೆ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಇಟ್ ಇಸ್ ಅ ವೆರಿ ಜನ್ರೇಷನಲ್ಲಿಂದ ಬಂದಿರೋದು. ನಮ್ಮಮ್ಮಂಗೂ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಹವೆವರ್ ಮಿನಿಮಲ್ ಆರ್ ಮ್ಯಾಕ್ಸಿಮಮ್ ಇಟ್ ಇಸ್. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಒಂಥರ ಇಬ್ಬರ ಮೈಂಡಲ್ಲೂ ಇದೆ, ಆ್ಯಂಡ್ ಅದು ನಮಗೂ ಬಂದಿದೆ. ಒಂಥರ ಗೋಲ್ಡ್ ಅಂದರೆ ಇಟ್ ಈಸ್ ಅ ವೆರಿ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಅಂತಲೂ ಅಲ್ಲ, ಬಟ್ ಮೋಸ್ಟ್ ಲೈಕ್ಲಿ ಮಿಡಲ್ ಕ್ಲಾಸ್ ಮೈಂಡ್ಸೆಟ್. ಗೋಲ್ಡ್ ಇರಬೇಕು, ಏನು ಗೊತ್ತು, ಯಾಕೆ ಇರಬೇಕು, ಎಲ್ಲಿಂದ ತರಬೇಕು, ಅದೆಲ್ಲ ಅಷ್ಟು ನಾಲೆಡ್ಜು ನಮ್ಮ ಅಮ್ಮಂದಿರ ಕಾಲಕ್ಕೆ ಇರಲಿಲ್ವೇನೋ. ಬಟ್ ನಾವು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಇವಾಗ. ಸೊ ನಿನಗೆ ಯಾವ ಏಜಲ್ಲಿ ಈ ಗೋಲ್ಡ್ಗೆ ಇಷ್ಟು ವ್ಯಾಲ್ಯೂ ಇದೆ ಅಂತ ಯಾವ ಏಜಲ್ಲಿ ಗೊತ್ತಾಗಿತ್ತು? ಮೇ ಬಿ 17 ಇರುವಾಗ. ಬಟ್ ಅದಕ್ಕಿಂತ ಮುಂಚೆ ನೋಡ್ತಿದ್ದೆ ಅಲ್ವಾ ಎಲ್ಲರೂ? ಮುಂಚೆ ಬರೀ ಡಿಸೈನ್ ಮೇಲೆ ಫೋಕಸ್ ಮಾಡ್ತಿದ್ವಿ, ಅದ್ರ ಹಿಂದೆ ಇರೋ ಇದೆಲ್ಲ ಫೋಕಸ್ ಮಾಡ್ತಾ ಇರಲಿಲ್ಲ. ಬಟ್ ಅದ್ರದ್ದು ಕಂಪ್ಲೀಟ್ ನಾಲೆಜ್, ಕಂಪ್ಲೀಟ್ ಇನ್ ದ ಸೆನ್ಸ್ ನಾಟ್ ಲೈಕ್ ಎಲ್ಲ ಗೊತ್ತು, ಬೇಸಿಕ್ ಬೈ ಮಾಡೋದಕ್ಕೆ ಎಷ್ಟು ನಾಲೆಜ್ ಬೇಕು ಅದನ್ನ ಫ್ರಮ್ 16-17 ಅವಾಗ ನನಗೆ ಇಂಟ್ರೆಸ್ಟ್ ಬಂದಿದ್ದು. ಓಕೆ, ಈ ಥರ ಇದಕ್ಕೆಲ್ಲ ನನ್ನ ಪಪ್ಪ ಈಸ್ ದ ಒನ್ ಹೂ ಥಾಟ್ ಮೀ, ಈ ಥರ ನೋಡಬೇಕು, ಇದನ್ನ ಚೆಕ್ ಮಾಡಬೇಕು. ಒಂದೇ ಸಲ ಅವ್ರು ಬಂದ್ಬಿಟ್ಟು ಫುಲ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು, ನೋಡು ಇದೆಲ್ಲ ನೋಡ್ಬೇಕು ನೀನು ನೆಕ್ಸ್ಟ್ ಹೋದಾಗ, ಇದನ್ನೆಲ್ಲ ಚೆಕ್ ಮಾಡ್ಬೇಕು ನೀನು, ಅದೆಲ್ಲ ಹೇಳ್ಕೊಟ್ಟಿದ್ದೆ ನಮ್ಮ ಪಪ್ಪ. ಅದಕ್ಕೆ ಮುಂಚೆ ನಮ್ಮ ಹೋಗೋರು ತಗೊಂಡ್ ಬರೋರು ನನ್ಗೇನು ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ರು, ಹೆಂಗ್ ತರ್ತಾ ಇದ್ರು, ಐ ಹ್ಯಾಡ್ ನೋ ಐಡಿಯಾ. ನಾನು ಅವ್ರ ಜೊತೆ ಹೋಗ್ತಿದ್ದೆ, ಸುಮ್ಮನೆ ಡಿಸೈನ್ ಸೆಲೆಕ್ಟ್ ಮಾಡ್ತಿದ್ದೆ, ಬಂದ್ಬಿಡ್ತಿದ್ದೆ ಅಷ್ಟೇ. ಬಟ್ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನನ್ನ ಪಪ್ಪನೇ. ಹೆಂಗ್ ಮಾಡ್ಬೇಕು, ಏನಿದೆ ಇದ್ರಲ್ಲಿ, ಅದನ್ನೆಲ್ಲ ಹೇಳ್ಕೊಟ್ಟಿದ್ದು ನನ್ನ ಪಪ್ಪ. ಸೊ 16-17 ಇಲ್ಲಿ ತನಕ ನಾನೇ ಎಲ್ಲ ಮಾಡ್ಕೊತಾ ಬಂದು. ಆವಾಗ ಇನ್ನೊಂದೇನೆಂದರೆ ಆರ್ಟಿಫಿಷಿಯಲಲ್ಲಿ ಡಿಸೈನ್ಸ್ ಜಾಸ್ತಿ ಇರ್ತಿತ್ತು. ಸೊ ನಂಗೆ ಹೆಂಗಂದರೆ ನಿಂಗೆ ಎಕ್ಸ್ಪ್ಲೇನ್ ಮಾಡೋರು ಇದ್ರು. ಅಂದರೆ ಅವಾಗೇನು ಇದಿಲ್ದಿರ, ಇಶ್ಯೂ ಇಲ್ದಿರ, ಇಲ್ಲಮ್ಮ ಗೋಲ್ಡಲ್ಲಿ ಈ ಥರ ಇದೆ ಅಂತ ಹೇಳೋರು. ನಮ್ದ್ರಲ್ಲಿ ಆ ಥರ ಏನು ಡೈರೆಕ್ಟಾಗಿ ಹೇಳ್ತಿರ್ಲಿಲ್ಲ. ತೊಗೊಂಬಂದು ಕೂಡಿಟ್ಟವರು. ಪ್ಲಸ್ ಫಂಕ್ಷನ್ಗಳು ಕಮ್ಮಿ, ಯಾರೂ ಹೆವಿ ಜ್ಯುವೆಲ್ರಿ ಹಾಕೋತಿರ್ಲಿಲ್ಲ. ಸೊ ಅವಾಗ ನನ್ನ ಮೈಂಡ್ ಸೆಟ್ ಹೆಂಗಿತ್ತು ಅಂದರೆ,
ಆರ್ಟಿಫಿಷಿಯಲಲ್ಲಿ ಡಿಸೈನ್ಸ್ ಜಾಸ್ತಿ ಇರುತ್ತೆ, ಗೋಲ್ಡಲ್ಲಿ ಡಿಸೈನ್ ಜಾಸ್ತಿ ಇರಲ್ಲ. ಆಮೇಲೆ ಗೋಲ್ಡ್ ಹಾಕ್ಕೊಂಡ್ರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಫಂಕ್ಷನ್ಗೆ ಹೋದರೆ ತೆಗೆದು ಬಿಚ್ಚಿಡೋಕ್ಕಾಗೋದಿಲ್ಲ. ಆರ್ಟಿಫಿಷಿಯಲ್ ಅಂದರೆ ಹೆಂಗೆ ಬೇಕಾದ್ರೂ ಹಾಕ್ಬೋದು. ಸೊ ಹಾಕ್ಕೊಂಡಾಗಿಂದನೂ ನಮ್ಮಮ್ಮ ಹುಷಾರಾಗಿ ನೋಡ್ಕೋ, ತೆಗ್ದಂಗೆ ಕೊಡಬೇಡ ಅಂತ ಹೇಳೋರು. ಸೊ ಐ ಥಿಂಕ್ ಕಲ್ಚರಲ್ ಡಿಫ್ರೆನ್ಸಸ್ಸು ಮ್ಯಾಟರ್ ಆಗುತ್ತೆ ಅನ್ಸುತ್ತೆ. ಆಗುತ್ತೆ, ಯಾಕಂದ್ರೆ ನಮ್ಮ ಮನೆ ತಂದಲ್ಲೇ ಬೇರೆ ತರ ಇರುತ್ತೆ, ಇನ್ನೊಬ್ರ ಮನೆ ತಂದಲ್ಲೇ ಬೇರೆ ತರ ಇರುತ್ತೆ. ನಮ್ಮ ಮನೆ ತಂದಲ್ಲಿ ಹೆಂಗಂದ್ರೆ ನಾವು ಕಂಪಲ್ಸರಿ ಎವ್ರಿಡೇ ಬಳೆ, ಮಂಗಲ್ಯ ಸರ, ಓಲೆ ಅವೆಲ್ಲ ಗೋಲ್ಡಲ್ಲೇ ಹಾಕೋದನ್ನ ನಮ್ಗೆ ಚಿಕ್ಕ ವಯಸ್ಸಿಂದ ರೂಢಿ ಮಾಡ್ಬಿಟ್ಟಿರ್ತಾರೆ. ಸೊ ನಮ್ಗದು ಒಂಥರ ಗೋಲ್ಡೇ ಬೇಕು ಅನ್ನೋ ಫೀಲ್ ನಾವು ಬರುತ್ತೆ. ಹೌದು. ಡಿಸೈನ್ಗಳ ಬಗ್ಗೆ ಬರ್ಬೇಕಂತಂದ್ರೆ ಲೈಕ್ 10-15 ಇಯರ್ಸ್ ಯಾವುದು ಅಷ್ಟು ಒಳ್ಳೆ ಈ ಆಂಟಿಕ್ ಆಗ್ಲಿ ನಕಾಸ್ ಆಗ್ಲಿ ಅವೆಲ್ಲ ಇರ್ಲಿಲ್ಲ. ಈಗ ಕ್ರಾಫ್ಟ್ಮನ್ಶಿಪ್ ತುಂಬಾನೇ ಇಂಪ್ರೂವ್ ಆಗಿದೆ. ನೀವು ಯಾವ ತರ ಡಿಸೈನ್ ಬೇಕು ಹೆಂಗ್ ಬೇಕು ಮಾಡ್ಕೊಡೋರು ತುಂಬಾ ಡಿಸೈನ್ಸ್ ಇವಾಗ ತುಂಬಾನೇ ಇಂಪ್ರೂವ್ ಆಗಿದೆ. ಕಂಪ್ಯಾರಿಟಿವ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಅದೇ ನಮ್ ಡಿಪೆಂಡ್ ಆಗುತ್ತೆ, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಕೂಡ ಡಿಪೆಂಡ್ ಆಗುತ್ತೆ. ಆಮೇಲೆ ನಮ್ದ್ರಲ್ಲಿ ಏನಂದ್ರೆ ಅದನ್ನ ಬರೀ ನಾವು ಒಂದು ಜ್ಯುವೆಲ್ರಿ ತರ ನೋಡಲ್ಲ, ವಿ ಟೇಕ್ ಇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಆಲ್ಸೋ. ಇನ್ವೆಸ್ಟ್ಮೆಂಟ್ ತರ ಇರುತ್ತೆ. ಏನೇನಕ್ಕೂ ಹಾಕೋ ಬದಲು ಇರ್ಲಿ ಬಿಡು ಗೋಲ್ಡ್ ಅಲ್ಲಿ, ಇವತ್ತೆಲ್ಲ ನಾಳೆ ದುಡ್ಡು ಬಂದೇ ಬರುತ್ತೆ, ಆ ತರ ನಮಗ್ ಅದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ. ಇದೇ ತರ ಇದು ಹಿಂಗೆ ಮೂವ್ ಆಗುತ್ತೆ ಅಂತ ಹಾಕ್ಬಿಟ್ಟಿರ್ತಾರೆ. ಸೊ ನಮಗೆ ಅದು ಮೋರ್ ಲೈಕ್ ಇನ್ವೆಸ್ಟ್ಮೆಂಟ್ ತರ ನಾವು ನೋಡ್ತೀವಿ ಗೋಲ್ಡ್ನ. ಆಮೇಲೆ ಇಷ್ಟು ದಿನ ನಿನಗೂ ಗಂಡ್ಮಗು ನನಗೂ ಗಂಡ್ಮಗು, ಏನು ಸೇವ್ ಮಾಡೋದು ಬೇಡ, ನಾವೆಲ್ಲ ಹಾಕೊಂಡ್ಬಿಟ್ಟು ಎಲ್ಲ ಉಡಾಯಿಸ್ಬಿಡೋಣ ಆರಾಮಾಗಿ, ಅವನಿಗೇನು ಹಾಕೋದಿರಲ್ಲ ಅಷ್ಟೊಂದು ಜ್ಯುವೆಲ್ರಿ ಅಂತಿತ್ತು. ನಿನಗೆ ಗಂಡು ಮಗು ತಾನೆ, ಏನಕ್ಕೆ ಅಷ್ಟೊಂದು ಮದುವೆ ತಗೋ, ಯಾಕೆ ಅಷ್ಟೊಂದು ಮದುವೆ ತಗೋತೀಯ, ಮಗು ಇರೋ ತರ ತೆಗಿತಿರಲ್ಲ. ಬಟ್ ಈಗ ಆಫ್ಟರ್ ವಿಜಯ್ ದೇವರಕೊಂಡ ಮದುವೆ ಆದಾಗಿಂದ ಗಂಡ್ ಮಕ್ಳು ಅಮ್ಮಂದಿರೆಲ್ಲ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಇಟ್ಸ್ ಹೈ ಟೈಮ್ ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ಗೋಲ್ಡ್. ಯಾರಿಗ್ ಗೊತ್ತು ನಾಳೆ ದಿನ ನನ್ನ ಮಗನು ಮೇ ಬಿ ಗೋಲ್ಡ್ ಅವರ್ ಅಂಡ್ ಇಲ್ಲ ಅಸ್ಮಾ ನಾನು ಆ ತರ ರೆಡಿ ಆಗ್ಬೇಕು. ಅದ್ ಐ ಥಿಂಕ್ ಇವಾಗ್ಲಿಂದಾನೇ ಇದ್ದಾರೆ ಇರುತ್ತೆ. ಸೊ ಅವ್ರ ಆ ತರ ಕೇಳಿದಾಗ ಇಟ್ ಇಸ್ ನಾಟ್ ಲಿಮಿಟೆಡ್ ಟು ಜೆಂಡರ್. ಇಟ್ ಇಸ್ ನಾಟ್ ಎಟ್ ಆಲ್ ಲಿಮಿಟೆಡ್ ಟು ಜೆಂಡರ್. ಯಾಕಂದ್ರೆ ನಮ್ ಹಿಂದಿನ ಕಾಲದಲ್ಲಿ ರಾಜರು ಕೂಡ ಹಾಕೋರು. ಅವ್ರ ಹತ್ರ ವೆರೈಟಿ ಮಾಸ್ಟರ್ ಪೀಸ್ಗಳು ಇರ್ತಿತ್ತು ನಮ್ ರಾಜರಿಗೆ. ಆಮೇಲೆ ಈಗ ಮೆನ್ ಏನಕ್ಕೆ ಕಡಿಮೆ ಮಾಡಿದ್ದಾರೆ ಅಂದ್ರೆ ಸೊಸೈಟಿ ಜಡ್ಜ್ ಮಾಡುತ್ತೆ ಅವ್ರನ್ನ. ಅದ್ ಒಂದ್ ರೀಸನ್. ದೇರ್ ಆರ್ ಮೆನ್ ಹೂ ಲವ್ ಗೋಲ್ಡ್ ಬಟ್ ದೇ ಡೋಂಟ್ ವಾಂಟ್ ಟು ಎಕ್ಸ್ಪೋಸ್. ಬೇಡ ನಾನು ಹೇಳ್ಬಿಟ್ರೆ ನನ್ನ ಏನು ಹೆಣ್ಮಗು ತರ ಚಿನ್ನ ಇಷ್ಟಪಡ್ತೀನಿ ಅಂತ ಇದ್ ಮಾಡ್ತಾರೆ ಅನ್ನೋ ಕೆಲವೊಬ್ರು ಈಗಲೂ ಇದ್ದಾರೆ ಹೂ ಲವ್ ಗೋಲ್ಡ್, ಹೂ ಲವ್ ಟು ವೇರ್. ಈಗ ಸೌತ್ ಇಂಡಿಯಲ್ಲೇ ನಾವು ನೋಡಿದ್ರೆ ಕಾಮನ್ಲಿ ಹುಡುಗರು ಸಮೇತ ಬ್ರೇಸ್ಲೈಟ್ ಹಾಕೋತಾರೆ, ಒಂದ್ ಸಣ್ಣ ಚೈನ್ ಹಾಕೋತಾರೆ, ರಿಂಗ್ಸ್ ಹಾಕೋತಾರೆ. ಈಗ ಮೊನ್ನೆ ಅಷ್ಟೇ ಒಂದ್ ರೀಲ್ ನೋಡಿದೆ ವೇರ್ ದ ಗೈ ಇಸ್ ವೇರಿಂಗ್ ಹೆವಿ ಜ್ಯುವೆಲ್ರಿ ಎಲ್ಲ, ದೇ ಮೇಕಿಂಗ್ ಫನ್ ಆಫ್ ಇಟ್. ಅವನಿಗೆ ಇಷ್ಟ ಇರ್ಬೋದು, ಹೈಲೈಟ್ ಮಾಡೋಕ್ ಟ್ರೈ ಮಾಡ್ತಾರೆ ಎಲ್ಲಾ ಕಡೆ. ನೋಡೋರು ಎಷ್ಟು ಹಾಕೊಂಡಿದ್ದಾರೆ ಬೀಯಿಂಗ್ ಅ ಮ್ಯಾನ್, ಹೌದು ಹೈಲೈಟ್ ಮಾಡಕ್ ಶುರು ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ದಟ್. ಯಾವತ್ತೂ ಬರೀ ಹೆಣ್ಮಕ್ಳೇ ಒಡವೆ ಹಾಕೋಬೇಕಂತ ಎಲ್ಲೂ ಇಲ್ಲ. ಹೌದು, ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಮ್ದು ಹಿಸ್ಟ್ರಿ ತೆಗೆದು ನೋಡಿದ್ರು ನಮ್ಮ ಚೋಳ ಡೈನಾಸ್ಟಿ, ವಿಜಯನಗರ ಎಂಪೈರ್, ಇಟ್ ವಾಸ್ ಸೋ ರಿಚ್. ಗೋಲ್ಡಲ್ಲಿ ಫುಲ್ ರಿಚ್ ಇದ್ರು ಅವರು. ಅವಾಗೇನ್ ಬರೀ ಹೆಣ್ಮಕ್ಳು ಹಾಕೋತಿದ್ರ? ಇಲ್ಲ, ರಾಜರೆಲ್ಲ ಹಾಕೊಂಡಿದ್ದಾರೆ. ಯಾರು ಬೇಡ. ಈಗ ನಮ್ಮ ಒಡೆಯರ್ ಮೈಸೂರು ಅವ್ರ ಹತ್ರ ಎಷ್ಟಿದೆ. ಅವರು ಆ ನವರಾತ್ರಿ ಟೈಮಲ್ಲಿ ದೇ ಹ್ಯಾವ್ ಸ್ಪೆಸಿಫಿಕ್ ಗೋಲ್ಡ್ ಫಾರ್ ಸ್ಪೆಸಿಫಿಕ್ ಇವೆಂಟ್. ಒಂದೊಂದು ಇವೆಂಟಿಗೂ ಒಂದೊಂದು ಪೀಸಸ್ ಇದೆ ಅವ್ರದ್ದು. ಅದ್ ನವರಾತ್ರಿ ಪೂಜೆ ಮಾಡೋದೆಲ್ಲ ರಾಜನೇ. ಹೌದು, ಹಾಕೋತಿದ್ರು ಅವಾಗೆಲ್ಲ. ಸ್ವಲ್ಪ ಓಪನ್ ಮೈಂಡ್ ಇದ್ರೆ ಇಟ್ ಕೆನ್ ಬಿ ಕನ್ಸಿಡರ್ಡ್ ಆಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಫಂಕ್ಷನ್ಗಳಿಗೆ ಹಾಕೊಂಡು ಕುತ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಪೂಜೆಗಳಲ್ಲೂ ಹೇಳ್ತಾರೆ ಸರ ಹಾಕೊಂಬಂದು ಕುತ್ಕೋ, ಬ್ರೇಸ್ಲೆಟ್ ಹಾಕೋ ಅಂತ ಹುಡುಗರಿಗೂ ಹೇಳ್ತಾರೆ. ಇದೆಯಲ್ಲ ಮನೆಯಲ್ಲಿ ಹಾಕೋ ಅಂತ ಹೇಳ್ತಾರೆ. ಆದರೆ ಅವ್ರ ತಲೆನಲ್ಲಿ ಅಯ್ಯೋ ಸೊಸೈಟಿಯಲ್ಲಿ ಇದು ಅದು ಅಂತ ಅಂದ್ಕೊಂಡು ಹಾಕೊಳ್ಳೋದಿಲ್ಲ. ಹುಡುಗರು ಅದನ್ನ ಇನ್ವೆಸ್ಟ್ಮೆಂಟ್ ತರ ನೋಡ್ಬೋದು. ಹೌದು, ನಥಿಂಗ್ ರಾಂಗ್ ಇನ್ ದಟ್. ಸೇವಿಂಗ್ಸ್ ತರ ನೋಡ್ಬೋದು. ಈಗ ಇತ್ತೀಚೆಲ್ಲ ನಮ್ಮ ಅಣ್ಣ ಹೇಳ್ತಿದ್ದ ಅಷ್ಟೊಂದು ಗೋಲ್ಡ್ ತಗೋತೀನಿ, ಇಷ್ಟೊಂದು ಗೋಲ್ಡ್ ತಗೋತೀನಿ ಅಂತ. ಆ್ಯಂಡ್ ಹಿ ವಾಸ್ ದ ಸೇಮ್ ಪರ್ಸನ್ 5 years 6 years ಡೌನ್ದಲ್ಲೇ ಹಿಂದೆ ಚಿನ್ನ ಅಂದರೆ ಗಂಧ ಕೂಡ ಇರಲಿಲ್ಲ. ಈಗ ಅವನ ಸರ್ಕಲ್ ಹೆಂಗಾಗಿದೆ ಅಂದರೆ, ಈಗ ನನಗೆ ನಿಂಗೆ ಆಲ್ದೋ ವಿ ಬೋತ್ ಆರ್ ಡಿಫ್ರೆಂಟ್ ಕಾಸ್ಟ್, ನಿನಗೆ ಗೋಲ್ಡ್ ನಾಲೆಜ್ ಇದೆ, ನನಗಿಲ್ಲ. ಸೊ ಅವನ ಸರ್ಕಲ್ಲು ಇಟ್ ಇಸ್ ಗ್ರೋಯಿಂಗ್ ಇನ್ ಸಚ್ ಅ ವೇ ದ್ಯಾಟ್ ಈಗ ಶೆಟ್ರಲ್ಲಿ ಜಾಸ್ತಿ ಗೋಲ್ಡ್ ತಗೋತಾರೆ, ಅದನ್ನಲ್ಲೇ ಬೇರೆ ಬೇರೆ ಸಬ್ ಕಾಸ್ಟ್ಗಳಿದೆ. ಸೊ ಅವ್ನ ಸರ್ಕಲ್ ಹೆಂಗಾಗಿದೆ ಅಂದರೆ ಅವರೆಲ್ಲ ಹಾಕೊಳ್ಳೋದು ನೋಡಿ, ಆ್ಯಂಡ್ ಐ ಶುಡ್ ಅಪ್ರಿಷಿಯೇಟ್
ಆ ಕಾಸ್ಟ್ ಎಲ್ಲ ಶೆಟ್ರು ಅವರೆಲ್ಲ ಆ್ಯಂಡ್ ಗೌಡ್ರು ಆಲ್ಸೋ ದೇ ಓಪನ್ಲಿ ವೇರ್ ಇಟ್ ಕರೆಕ್ಟ್ ಆ್ಯಂಡ್ ದೇ ವೇರ್ ಇಟ್ ಇವನ್ ಇನ್ ದರ್ ವೆಡ್ಡಿಂಗ್ ಯಾ ವೆಡ್ಡಿಂಗಲ್ಲಿ ಜಾಸ್ತಿ ಹಾಕೋತಾರೆ. ಹಾಕೋತಾರೆ. ಆಮೇಲೆ ಕೊಡವಾಸ್ ಅವರು ತುಂಬ ಹಾಕೋತಾರೆ. ಐ ಥಿಂಕ್ ಕೆಲವು ಸೊಸೈಟಿಯಲ್ ನಾರ್ಮ್ಸಿಂದ ಹುಡುಗರು ಹಾಕೊಳ್ಳೋದು ಕಮ್ಮಿ ಮಾಡಿದ್ದಾರೆ. ಸ್ವಲ್ಪ ಬಟ್ ಮೋಸ್ಟ್ಲಿ ವಿಜಯ್ ದೇವರಕೊಂಡದಿಂದ ನೋಡ್ಬೇಕೀಗ ರೇಟು ಜಾಸ್ತಿ ಆಗಿ ಟ್ರೆಂಡು ವಾಪಸ್ ಬಂದು ಎಲ್ಲ ಆಗ್ಬೋದು. ಸೊ ಈಗ ಈ ಟ್ರೆಂಡ್ ಸೆಟ್ ಆಗೋಗಿದೆ. ಕೆಲವರು ಇವಾಗ ಬೈ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಟ್ರೆಂಡ್ ಬೇಸಿಸ್ ಬೈಯಿಂಗ್ ಮಾಡೋದು ರೈಟಾ ಅಥವಾ ಆ್ಯಸ್ ಅ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡೋದು ಬೆಟರಾ? ಲೈಕ್ ಈಗ ಟ್ರೆಂಡ್ ಆಗ್ತಿದೆ ಅಂತ ಹೋಗಿ ತೊಗೊಳ್ಳೋರಿದ್ದಾರೆ, ತೊಗೋಬೋದು, ತಪ್ಪಲ್ಲ. ಬಟ್ ಆದರೆ ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ ಮಾಡೋದು ಫೈನಾನ್ಷಿಯಲಿ ಇಸ್ ಇಟ್ ದ ರೈಟ್ ಡಿಸಿಷನ್ ಅಂತ ಯೋಚನೆ ಮಾಡಿ ತೊಗೊಳ್ಳೋದು ಬೆಟರ್? ಟ್ರೆಂಡ್ ಇದೆ ಅಂತ ವಿ ಶುಡ್ ನೆವರ್ ಪುಟ್ ಅವರ್ ಸೆಲ್ಫ್ ಇನ್ ಟು ಟ್ರಬಲ್. ನಮ್ದು ಅರ್ನಿಂಗ್ಸ್ ಏನಿದೆ ಅದರಲ್ಲಿ ಎಮರ್ಜೆನ್ಸಿ ಫಂಡಿಂದ ಯಾವತ್ತೂ ಗೋಲ್ಡ್ ತೊಗೋಬೋದು. ವಾಟ್ ಎವರ್ ಯು ಅರ್ನ್ ಅದರಲ್ಲಿನ ಒಂದು ಪಾರ್ಟ್ನ ಎಮರ್ಜೆನ್ಸಿ ಫಂಡ್ ಅಂತ ಯಾವತ್ತೂ ಎತ್ತಿಡಬೇಕು. ಆಫ್ಟರ್ ದಟ್ ನಿನ್ನ ಹತ್ರ ಏನು ಎಕ್ಸ್ಟ್ರಾ ಇದೆ, ನಿನ್ನ ಹತ್ರ ಏನು ಸರ್ಪ್ಲಸ್ ಇದೆ, ಆಫ್ಟರ್ ಆಲ್ ಯುವರ್ ನೀಡ್ಸ್, ಬೇಸಿಕ್ ನೀಡ್ಸ್ ಎಲ್ಲ ಕಂಪ್ಲೀಟ್ ಆಗಿ ಎಮರ್ಜೆನ್ಸಿ ಫಂಡ್ ಆಗಿ ಅದಾದ್ಮೇಲೆ ನಿನ್ನ ಹತ್ರ ಏನು ಉಳಿದಿದೆ ಆಲ್ವೇಸ್ ಅದನ್ನು ಯೂಸ್ ಮಾಡಬೇಕು. ಅದನ್ನು ಅಷ್ಟೇ ಯಾವತ್ತಿದ್ರೂ ಗೋಲ್ಡ್ನ ನಾವು ಹೈಯರ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ, ಆಯ್ತಾ? ಒನ್ ಥಿಂಗ್. ಇನ್ನೊಂದು, ಇಟ್ ಇಸ್ ನೋನ್ ಆಸ್ ಪ್ರಿಸರ್ವೇಷನ್ ಅಸೆಟ್. ಇಟ್ ಇಸ್ ನಾಟ್ ವೆಲ್ತ್ ಗ್ರೋಯಿಂಗ್ ಅಲ್ಲ, ಅದು ಗ್ರೋ ಆಗತ್ತೆ ಬಟ್ ರ್ಯಾಪಿಡ್ಲಿ ಅಂತೂ ಆಗಲ್ಲ. ಇಟ್ ಇಸ್ ಆಲ್ವೇಸ್ ಅ ಸ್ಲೋ ಗ್ರೋತ್. ನಿಮಗೆ ಅದನ್ನ ಬೇರ್ ಮಾಡೋ ಶಕ್ತಿನೂ ಇರಬೇಕು. ಅದಾದ್ಮೇಲೂ ಕೂಡ ಯು ಹ್ಯಾವ್ ಟು ಯೂಸ್ ಓನ್ಲಿ 5 to 10% ಆಫ್ ಯೋರ್ ಸರ್ಪ್ಲಸ್ ಇನ್ ಇನ್ವೆಸ್ಟಿಂಗ್ ಇನ್ ಗೋಲ್ಡ್. ನಾನು ಗೋಲ್ಡ್ ತಗೋತೀನಿ, ಯಾರೋ ಟ್ರೆಂಡ್ ಸೆಟ್ ಮಾಡ್ತಿದ್ದಾರೆ, ನನಗೂ ಆಸೆ ಆಗ್ತಿದೆ, ತೊಗೊಂಡ್ಬಿಡ್ತೀನಿ. ಇಟ್ ಇಸ್ ಅ ವೆರಿ ರಾಂಗ್ ಥಿಂಗ್. ನಿನಗೆ ಅಫೋರ್ಡ್ ಮಾಡೋಕ್ಕಾಗತ್ತಾ, ನಿನಗೆ ಅದರಿಂದ ಮುಂದೆ ಏನು ಪ್ರಾಬ್ಲಮ್ ಇಲ್ವಾ, ಅದನ್ನೆಲ್ಲ ಯೋಚನೆ ಮಾಡಬೇಕು. ಅದೆಲ್ಲ ಯೋಚನೆ ಮಾಡಿ ನನ್ನ ಹತ್ರ ಓಕೆ ಇಷ್ಟು ಉಳಿದಿದೆ, ಐ ಕ್ಯಾನ್ ಟೇಕ್ ಇಟ್ ನಾವು ಅನ್ನೋದಾದರೆ ಇಟ್ ಇಸ್ ಬೆಟರ್ ಟು ಬಿ ಆನ್ ಅ ಸೇಫರ್ ಸೈಡ್. ಆಮೇಲೆ ನಾನು ಚಿನ್ನ ತೊಗೊಂಡು ನನಗೆ ಲಾಸ್ ಆಯಿತು ಅಂತ ಹೇಳಬಾರ್ದು. ನಾನು ಚಿನ್ನ ತೊಗೊಂಡೆ ನನಗೆ ಲಾಸ್ ಆಯಿತು ಅದೆಲ್ಲ ಬೇಡ. ಚಿನ್ನ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಇವತ್ತೇ ನಾನು ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ, ಅದು ಬೇಡ. ನಿಮ್ಮ ಹತ್ರ ಏನು ಉಳಿದಿದೆ ಆಫ್ಟರ್ ಎವ್ರಿಥಿಂಗ್, ಅದರಲ್ಲೂ ನಾಟ್ ಆ ಉಳಿದಿರೋ ದುಡ್ಡಲ್ಲೂ 100% ಯೂಸ್ ಮಾಡಬೇಡಿ. ಆ ಉಳಿದಿರೋ ದುಡ್ಡಲ್ಲಿ 5 to 10 ಬೇಸಿಕ್, ಇನ್ನೂ ಅಫೋರ್ಡ್ ಮಾಡೋಕ್ಕಾಗದಂದ್ರೆ 20% ತನಕ ಪುಷ್ ಮಾಡಿ, ನಾಟ್ ಮೋರ್ ದನ್ ದಟ್. ಒಂದೇ ಸಲ ಯು ಕ್ಯಾನ್ ಕ್ಲೈಂಬ್ ದ ಲ್ಯಾಡರ್. ಇಟ್ ಹ್ಯಾಸ್ ಟು ಬಿ ಸ್ಟೆಪ್ ಬೈ ಸ್ಟೆಪ್. ಬಟ್ ಏನಾಗುತ್ತೆ ಗೊತ್ತಾ, ಅವತ್ತು ಹೋಗಿದ್ವಲ್ಲ ಅಲ್ಲಿ ಸ್ಟೋರ್ಗೆ, ನಾನು ಹಾರ ತೊಗೋಬೇಕು ಅಂತ ಅಲ್ಲಿ ಹೋಗಿ ತೊಗೊಳಕ್ಕೆ ಹೋಗಿದ್ದು ಒಂದು ಚಿಕ್ಕ ಹಾರ. ಫೈನಲಿ ಐ ಎಂಡೆಡ್ ಅಪ್ ಬೈಯಿಂಗ್ ಒಂದು ದೊಡ್ಡ ಹಾರ. ಆ್ಯಂಡ್ ಕ್ಯಾಶ್ ಅಷ್ಟಿರಲಿಲ್ಲ, ಬಟ್ ದೇರ್ ವರ್ ಅದರ್ ಥಿಂಗ್ಸ್ ದಟ್ ಐ ಕುಡ್ ಡೂ. ಬ್ಯಾಕಪ್ ಪ್ಲಾನ್ ಇತ್ತು, ನಿನಗೆ ಗೊತ್ತಿತ್ತು ನೀನು ಅಫೋರ್ಡ್ ಮಾಡ್ಬೋದು, ನನಗಿದು ಫಿನಾನ್ಷಿಯಲಿ ಟ್ರಬಲ್ ಆಗಲ್ಲ ಅನ್ನೋದು ನಿನಗೆ ಗೊತ್ತಿತ್ತು. ಮಂತ್ಲಿ ಇನ್ಕಮ್ ಇತ್ತು, ಪೇ ಮಾಡೋಕ್ಕೆ ಫಿಕ್ಸ್ಡ್ ಇನ್ಕಮ್ ಅಂತ ಇತ್ತು, ಅದರಲ್ಲಿ ಎಷ್ಟು ಉಳಿಯುತ್ತೆ ಅನ್ನೋದು ನಿನಗೆ ಗೊತ್ತಿತ್ತು. ಅದೆಲ್ಲ ಗೊತ್ತಿದ್ದಾಗ 10 ಗ್ರಾಮ್ ತಗೊಳ್ಳೋವಾಗ 1-2-3 ಗ್ರಾಮ್ ಎಕ್ಸ್ಟೆಂಡ್ ಮಾಡೋದ್ರಲ್ಲಿ ತಪ್ಪಿಲ್ಲ. ದಟ್ ಟೈಮ್ ಓಕೆ. ಅದು ಬಿಟ್ಟು ನನಗೆಲ್ಲ ಗೊತ್ತಿದ್ದು ನಾನಿಲ್ಲ 10 ಗ್ರಾಮ್ ತಗೊಂಡು ನಂಗೆ 15 ಬೇಕು, ಆಗಲ್ಲ. ಇಟ್ ಡಸಂಟ್ ವರ್ಕ್. ನಾಳೆ ದಿನ ನೀನು 10 ಗ್ರಾಮ್ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬರ್ಬೋದು. ಸೊ ಇಟ್ಸ್ ಬೆಟರ್ ನಿಂದು ನನ್ನ ಫಿನಾನ್ಷಿಯಲ್ ಸ್ಟೇಟಸ್ಸೇ ಬೇರೆ, ನಿಂದೇ ಬೇರೆ. ನಾನು ಯೋಚನೆ ಮಾಡೋ ರೀತಿನೇ ಬೇರೆ, ನೀನು ಯೋಚನೆ ಮಾಡೋ ರೀತಿನೇ ಬೇರೆ. ಇಟ್ ಇಸ್ ಇಂಡಿವಿಜುವಲ್ ಡಿಫ್ರೆನ್ಸ್ ತುಂಬ ಇದೆ. ಒಂದೊಂದು ಇಂಡಿವಿಜುವಲ್ಗೂ ಅವ್ರವ್ರದ್ದು ಅವ್ರವರಿಗೆ ಗೊತ್ತಿರುತ್ತೆ. ಸೊ ಬೇಸ್ಡ್ ದೇರ್ ಆರ್ ಪೀಪಲ್ 10 ಗ್ರಾಮ್ ತಗೊಳಕ್ಕೆ 100 ಗ್ರಾಮ್ ತಗೊಂಡ್ ಬರೋರು ಇದ್ದಾರೆ. ಅವ್ರ ಸೇವಿಂಗ್ಸ್ ಅದೆಲ್ಲ ಇರುತ್ತೆ, ತಗೊಂಡ್ ಬಂದಿರ್ತಾರೆ. ಪ್ಲಾನ್ ಇದ್ದಿದ್ದೆ 10 ಗ್ರಾಮ್ ತಗೊಳಕ್ಕೆ, ಬಟ್ ಅಲ್ಲಿ ಹೋದ್ರು ಇಷ್ಟ ಆಯ್ತು, ತಗೊಂಡ್ರು ಬಂದ್ರು. ಅವ್ರಿಗೆ ಅಫೋರ್ಡ್ ಮಾಡೋ ಕೆಪಾಸಿಟಿ ಇದೆ, ಬ್ಯಾಕಪ್ ಪ್ಲಾನ್ಸ್ ಇದೆ, ಬೇರೆ ಏನೋ ಫಂಡ್ಸ್ ಇದೆ, ತಗೊಳ್ಳಿ. ಬಟ್ ನಾನು ಆಸ್ ಅ ಬಿಗಿನರ್ ನೀವೇನ್ ಮಾಡ್ತೀರಾ, ಬಿಗಿನಿಂಗ್ ಇವಾಗ ನಾನು ಶುರು ಮಾಡ್ತಿದ್ದೀನಿ, ಈಗ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಗೋಲ್ಡಲ್ಲಿ ಅನ್ನೋದಾದ್ರೆ ಆಲ್ವೇಸ್ 10 ಗ್ರಾಮ್ ತಗೊಳಕ್ ಹೋದಾಗ 10 ನೋಡಿ, 10 ಇಲ್ಲ 1-2-3 ಹೆಚ್ಚು ಕಡಿಮೆ ಆಗ್ತಿದೆ ಅನ್ನೋದಾದ್ರೆ ಬ್ಯಾಕಪ್ ಯೋಚನೆ ಮಾಡಿ. ಬಿಕಾಸ್ ಯಾವ ಒಡವೆ ಅಂಗಡಿಲೂ ಸಾಲ ಕೊಡಲ್ಲ. ನೀವೆಷ್ಟೇ ಟ್ರಸ್ಟ್ ವರ್ತಿ ಇರಿ, ನೀವೇನೇ ಇರಿ, ಯಾವ ಕ್ರೆಡಿಟ್ ಸಿಕ್ಕಲ್ಲ. ಸೊ ಅದಕ್ಕೆ ನೀವು ಹೆಂಗ್ ಅರೇಂಜ್ ಮಾಡ್ತೀರಾ, ಎಷ್ಟು ಫಾಸ್ಟಾಗಿ ನೀವು ಅದನ್ನ ಪೇ ಮಾಡ್ತೀರಾ, ಅದನ್ನ ಯೋಚನೆ ಮಾಡಬೇಕು. ಅದು ನನ್ಗೆ ಆಗ್ತಾ ಇಲ್ಲ ಅಂದ್ರೆ ಸ್ಟಾರ್ಟ್ ಅ ಸ್ಕೀಮ್. ದೇರ್ ಆರ್ ವೇರಿಯಸ್ ಸ್ಕೀಮ್ಸ್ ಅವೈಲಬಲ್. ಸೊ ಈಗ ಲೆಟ್ಸ್ ಕನ್ಸಿಡರ್ ಒನ್ ಹೌಸ್ ವೈಫು, ಗಂಡ ಒಂದು 10,000 ಕೊಡ್ತಾರೆ ಖರ್ಚಿಗೆ,
ಮನೆ ಖರ್ಚಿಗೆ ನಾನೊಂದು 1000 rupees ತನಕ ಸೇವ್ ಮಾಡ್ತಿದ್ದೀನಿ. ಸೊ ಕ್ಯಾನ್ ಶಿ ಆ್ಯಸ್ ಅ ಹೌಸ್ ವೈಫ್ ಸ್ಟಾರ್ಟ್ ಅ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಫ್ರಮ್ 1000 rupees? ಪ್ರಾಕ್ಟಿಕಲಿ 1000 rupeesiಂದ ಸ್ಟಾರ್ಟ್ ಮಾಡಿದ್ರೆ ವರ್ಕ್ ಆಗಲ್ಲ. ಓಕೆ. ಯಾಕಂದರೆ ಯು ನೋ ದ ರೇಟ್. ಈಗ 1 ಗ್ರಾಮ್ ತೊಗೊಳೋದಕ್ಕೆ ಆಲ್ಮೋಸ್ಟ್ ಇಟ್ ವಿಲ್ ಟೇಕ್ 15,000. ಸೊ ಅದು 1,000ನ ಇವರು 15 months ತನಕ ಇಟ್ಟು ಅಷ್ಟೊತ್ತಿಗೆ 20,000 ಆಗಿರುತ್ತೆ ಗೋಲ್ಡ್ ರೇಟ್. ಸೊ ಪ್ರಾಕ್ಟಿಕಲಿ ಅವ್ರಿಗೆ 1 ಗ್ರಾಮ್ ಕೂಡ ತೊಗೊಳಕ್ಕೆ ಆಗಲ್ಲ. ಅದ್ರ ಬದಲು ಅವ್ರು ಏನು ಮಾಡ್ಬೋದು ಅಂದರೆ ETF, ಗೋಲ್ಡ್ ಬಾಂಡ್ಸ್. ಬಟ್ ಇದಕ್ಕೆಲ್ಲ ಡಿಮ್ಯಾಟ್ ಅಕೌಂಟ್ ಇರಬೇಕು, ಅದರದೆಲ್ಲ ನಾಲೆಜ್ ಇರಬೇಕು. ಸೊ ಅದನ್ನ ಇಟ್ಕೊಂಡು ETF, ಗೋಲ್ಡ್ ETF ಹಾಕೋಬಹುದು. SIP ತರ ಸ್ಟಾರ್ಟ್ ಮಾಡ್ಕೊಂಡು ಗೋಲ್ಡ್ ETFs ಬರುತ್ತಲ್ಲ ಅದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಬೇಸಿಕಲಿ ದೇ ಕ್ಯಾನ್ ಸ್ಟಾರ್ಟ್ ಫ್ರಮ್ 500 ಆಲ್ಸೋ. ಅದೊಂದು ಆಪ್ಷನ್ ಇದೆ, ಡಿಜಿಟಲ್ ಗೋಲ್ಡ್ ಆಪ್ಷನ್ ಇದೆ. ಎರಡು ಸ್ಮಾಲ್ ಇನ್ವೆಸ್ಟ್ಮೆಂಟ್. ಡಿಜಿಟಲ್ ಗೋಲ್ಡ್ ಅಂದ್ರೆ ಡಿಜಿಟಲ್ ಗೋಲ್ಡ್ ಸೇಮ್ ಲೈಕ್ SIP ಸ್ಟಾರ್ಟ್ ಮಾಡೋದು. ಫಿಸಿಕಲ್ ಆಗಿ ನಿನ್ನ ಹತ್ರ ಗೋಲ್ಡ್ ಇರಲ್ಲ, ಆನ್ಲೈನ್ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟು ಚಿನ್ನ ಅಂತ ಕ್ರೆಡಿಟ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ. ಸೊ ಈ ಮಂತ್ ನಾನು ಇಷ್ಟು ಕಟ್ಟಿದ್ರೆ ಅಷ್ಟು ಗೋಲ್ಡ್ ಡೆಪಾಸಿಟ್. ಈಗ 1000 rupeesiಗೆ ಎಷ್ಟು ಬರುತ್ತೆ ನೀವು ಪೇ ಮಾಡಿರೋ ಡೇಟ್ಗೆ, ಅಷ್ಟು ಅದರಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಓಕೆ, ಸರಿ. ಇದು ಡಿಜಿಟಲ್ ಗೋಲ್ಡ್ ಆಗಲಿ ETF ಆಗಲಿ ಲಾಂಗ್ ಟರ್ಮ್ಗೆ ಚೆನ್ನಾಗಿರುತ್ತೆ. ಶಾರ್ಟ್ ಟರ್ಮ್ಗೆ ವರ್ಕ್ ಆಗಲ್ಲ. ಸಿನ್ಸ್ ಯು ಆರ್ ಸ್ಟಾರ್ಟಿಂಗ್ ವಿತ್ 1000, ಲಾಂಗ್ ಟರ್ಮ್ ಮಾಡಿದ್ರೆ ಇಟ್ ವಿಲ್ ವರ್ಕ್. ರಿಸ್ಕ್ ಫ್ರೀನಾ ಅದು? ರಿಸ್ಕ್ ಫ್ರೀ ಇದೆ, ಬಟ್ ಅದರಲ್ಲೂ ಕೆಲವೊಂದು ಚೆಕ್, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಅವ್ರ ಸಪ್ಲೈಯರ್ ಯಾರು, ಅವ್ರ ಹತ್ರ ಏನೇನು ಡಾಕ್ಯುಮೆಂಟ್ಸ್ ತಗೋಬೇಕು ನೀವು. ಇದ್ರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ನೀವು ಬೈ ಮಾಡೋವಾಗ್ಲೂ GST ಪೇ ಮಾಡ್ತೀರಾ, ಸೆಲ್ ಮಾಡೋವಾಗೂ GST ಪೇ ಮಾಡ್ತೀರಾ. ಓಕೆ. ಸೊ ದಟ್ ಇಸ್ ದ ಡಿಸ್ಅಡ್ವಾಂಟೇಜ್ ಇನ್ ಡಿಜಿಟಲ್ ಗೋಲ್ಡ್. ಬಟ್ ETF ಅಲ್ಲಿ ನಿಮ್ಗೆ ಆ ಥರ ಇಲ್ಲ. ETF ಅಲ್ಲಿ ಮಿನಿಮಲ್ ಚಾರ್ಜಸ್, ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಇಟ್ ಇಸ್ ಜಸ್ಟ್ ಲೈಕ್ ಸ್ಟಾಕ್. ನಾವು ಹೇಗೆ ಈ ಬೇರೆ ಕಂಪನಿ ಸ್ಟಾಕ್ಸ್ ಎಲ್ಲ ಬೈ ಮಾಡ್ತೀವಿ ಈಕ್ವಿಟಿ, ಅದೇ ತರ ಇಟ್ ಇಸ್ ಅ ಗೋಲ್ಡ್ ಸ್ಟಾಕ್ ತರಾನೇ. ಇಟ್ ಇಸ್ ನಾಟ್ ಸ್ಟಾಕ್ ಬಟ್ ಟ್ರೇಡೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್. ಓಕೆ. ಹೇಗೆ ನಾವು ಸ್ಟಾಕ್ಸ್ ನ ಬೈ ಸೆಲ್ ಮಾಡ್ತೀವಿ ಅದೇ ತರಾನೇ. ಒಂದು ಮಿನಿಮಲ್ ಆನ್ಯುವಲ್ ಫೀ ಇರುತ್ತೆ, ತುಂಬಾ ಮಿನಿಮಲ್ ಇದೆ ಅದು ಆನ್ಯುವಲ್ ಫೀ. ಲೈಕ್ 0.01% ಏನೋ ಇದೆ ಆನ್ಯುವಲ್ ಫೀ ಚಾರ್ಜಸ್. ಬೈ ಅಂಡ್ ಸೆಲ್ ಮಾಡ್ಬೋದು. ಇಟ್ ವಿಲ್ ರನ್ ಲೈಕ್ ಹೇಗೆ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅದ್ರ ಪ್ರಕಾರನೇ ಅದರದ್ದು ನೆಟ್ ಅಸೆಟ್ ವ್ಯಾಲ್ಯೂ NVA ಅಂತ ಏನು ಹೇಳ್ತೀವಿ ಅದು ಇಂಪ್ರೂವ್ ಆಗ್ತಾ ಇರುತ್ತೆ. ಓಕೆ. ಸೊ ಈ ತುಂಬ ನಾನು 1000 ಇಂದ ಬಿಗಿನ್ ಮಾಡ್ತೀನಿ ಇಲ್ಲ 500 ಇಂದ ಬಿಗಿನ್ ಮಾಡ್ತೀನಿ ಅನ್ನೋರಿಗೆ ಅದರಲ್ಲಿ ಕ್ವಾರ್ಟರ್ಲಿ, ಮಂತ್ಲಿ, ಆನ್ಯುವಲಿ ಆಪ್ಷನ್ಸ್ ಎಲ್ಲ ಇದೆ. ಸೊ ಅದನ್ನ ಚೂಸ್ ಮಾಡ್ಕೊಬಹುದು. ಮಂತ್ಲಿ ಆಪ್ಷನ್ ಮಾಡ್ಕೊಂಡು SIP ತರ ಹಾಕೋತಾ ಹೋಗ್ಬೋದು ಅದರಲ್ಲಿ. ಸೊ ಈಗ ಅದರಲ್ಲಿ ಎಲ್ಲ ಅಕ್ಯುಮುಲೇಟ್ ಆಗಿದೆ. ಸೊ ಲೆಟ್ಸ್ ಸೇ ಒಂದು 5 to 6 grams ಅಥವಾ 10 grams ಅಕ್ಯುಮುಲೇಟ್ ಆಗಿದೆ ಅಂದರೆ ಕೆನ್ ಐ ದೆನ್ ಕನ್ವರ್ಟ್ ಇಟ್ ಟು ಅ ವೇರಿಯಬಲ್ ಜ್ಯುವೆಲ್ರಿ? ETF ನ ಯು ಕಾಂಟ್ ಕನ್ವರ್ಟ್. ಡಿಜಿಟಲ್ ಗೋಲ್ಡ್ ನ ಕನ್ವರ್ಟ್ ಮಾಡ್ಬೋದು. ಡಿಜಿಟಲ್ ಗೋಲ್ಡ್ ನ ಫಿಸಿಕಲ್ ವೆನ್ ಯು ವಾಂಟ್ ಡೆಲಿವರಿ ನೀನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಪ್ಲಾಟ್ಫಾರ್ಮ್ ಅಲ್ಲಿ ಅವಾಗ ತಗೋಬಹುದು. ಹೆಂಗ್ ಕೊಡ್ತಾರೆ ಅವರು? ಫಂಡ್ ಟ್ರಾನ್ಸ್ಫರ್ ಮಾಡ್ತಾರಾ ಅಥವಾ ಕೊರಿಯರ್ ಮಾಡ್ತಾರೆ? ಕಾಯಿನ್ ಕೊರಿಯರ್ ಕಳಿಸ್ತಾರೆ ನಿಮ್ಮ ಲೊಕೇಶನ್ಗೆ. ಆಮೇಲೆ ಕೆಲವೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಸರ್ವಿಸ್ ಚಾರ್ಜಸ್ ಇರುತ್ತೆ. ಅವರು ಅದನ್ನ ಸ್ಟೋರ್ ಮಾಡ್ಕೋತಾರಲ್ಲ ಅದಕ್ಕೆ ಸ್ಟೋರೇಜ್ ಚಾರ್ಜಸ್ ಕೂಡ ಹಾಕ್ತಾರೆ. ಒಂದು ಲಿಮಿಟೆಡ್ ಪೀರಿಯಡ್ ತನಕ ಸ್ಟೋರೇಜ್ ಚಾರ್ಜ್ ಫ್ರೀ ಇರುತ್ತೆ. ಲೈಕ್ ಸೇ ಸಮ್ ಪ್ಲಾಟ್ಫಾರ್ಮ್ಸ್ 5 years ಫ್ರೀ ಇದೆ, ನಾವು ಸ್ಟೋರೇಜ್ ಏನು ಚಾರ್ಜ್ ಮಾಡಲ್ಲ, ಫಿಸಿಕಲ್ ಗೋಲ್ಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆ. 5 years ತನಕ ಡಿಜಿಟಲ್ ಗೋಲ್ಡ್ ನ ಇಟ್ಕೋಬಹುದು. ಬಟ್ ಆಫ್ಟರ್ 5 years ಸ್ಟೋರೇಜ್ ಚಾರ್ಜ್ ಮಾಡ್ತಾರೆ. ಆಗ ಯು ಹ್ಯಾವ್ ಟು ಥಿಂಕ್, ಇಸ್ ಇಟ್ ವರ್ತ್? ನನ್ನ ಗೋಲ್ಡ್ ಪ್ರೈಸ್ ಏನ್ ರೈಸ್ ಆಗ್ತಾ ಇದೆ, ನಾನು ಸ್ಟೋರೇಜ್ ಫೀ ಏನ್ ಪೇ ಮಾಡ್ತಾ ಇದ್ದೀನಿ, ಅದೆರಡಕ್ಕೂ ಕಂಪೇರ್ ಮಾಡ್ಬೇಕಾಗುತ್ತೆ. ಸ್ಟೋರೇಜ್ ಫೀಸ್ ನೀನ್ ಜಾಸ್ತಿ ಪೇ ಮಾಡುವಾಗ ದೇರ್ ಇಸ್ ನೋ ಪಾಯಿಂಟ್ ಇನ್ ಕೀಪಿಂಗ್ ಇಟ್. ಅವಾಗ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ರಿಕ್ವೆಸ್ಟ್ ದೆಮ್, ಫಿಸಿಕಲ್ ಮಾಡಿ ನನಗೆ ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಕಳಿಸ್ಕೊಡ್ತಾರೆ. ಓಕೆ. ಸೊ ಲೆಟ್ಸ್ ಸೇ ಇಷ್ಟೊಂದು ನಾಲೆಜ್ ಇಲ್ಲ ಈ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಿರಲಿ ಅವೆಲ್ಲ, ಬಟ್ ಇಟ್ ಶುಡ್ ಬಿ ಆ್ಯಸ್ ಸಿಂಪಲ್ ಇಸ್ ನನ್ನ ಹತ್ರ ದುಡ್ಡಿದೆ ನಾನು ಹೋಗಿ ಕಟ್ತೀನಿ EMI ಥರ, ನನಗೆ ಎಂಡ್ ಆಫ್ 13-15 months ನನಗೆ ಆ್ಯಕ್ಚುಲ್ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ. ಸೊ ಅದರಲ್ಲಿ ಈಗ ಸ್ಕೀಮ್ಸ್ ಅಂತ ಕೇಳ್ಪಡ್ತೀನಿ, ನಾನು ಹಾಕಿದ್ದೆ ಸ್ಕೀಮಲ್ಲಿ. ಸೊ ಅದರಲ್ಲಿ ಎಷ್ಟಿಂದ ಶುರು ಮಾಡ್ಬೋದು ಅದು ಸ್ಕೀಮ್ ನೀವು 5,000 ಇಂದಲೂ ಸ್ಟಾರ್ಟ್ ಮಾಡ್ಬೋದು. ಓಕೆ. ಲೈಕ್ 5,000. ಈಗ ಕೆಲವೊಂದು ಕಡೆ ಏನಾಗುತ್ತೆ, ನನ್ನ ಜ್ಯುವೆಲ್ರಿ ಎಲ್ಲ ಸ್ಟೋರಲ್ಲೂ ಒಂದೇ ಥರ ಇರಲ್ಲ. ಕೆಲವೊಂದು ಕಡೆ ಏನು ಮಾಡ್ತಾರೆ 15 months 5,000 ಪೇ ಮಾಡಿಸ್ಕೋತಾರೆ. ಸೊ ಇಟ್ ವಿಲ್ ಕಮ್ ಟು ಸಮ್ವೇರ್ ಅರೌಂಡ್ 45,000. ಅದಕ್ಕೆ ಅಟ್ ದ ಎಂಡ್ ದೇ ವಿಲ್ ಗಿವ್ ಯು 5,000 ಎಕ್ಸ್ಟ್ರಾ. ಸೊ 50,000 ಆಗುತ್ತೆ. 1 month ಬೆನಿಫಿಟ್ ಕೊಡ್ತೀವಿ ಅಂತ ಮಾಡ್ತಾರೆ. ಆ 50,000 ಅಲ್ಲಿ ಏನು ಬರುತ್ತೆ ಅದನ್ನ ತೊಗೊಂಡು ಬರ್ಬೋದು.
ಅದು ಬಿಟ್ಟು ಇನ್ನೂ ಕೆಲವೊಂದು ಅಲ್ಲಿ ಏನಿದೆ, ಈಗ 5,000 ನಾನು ಎವ್ರಿ ಮಂತ್ ಪೇ ಮಾಡ್ತೀನಿ ಅಂದ್ರೆ 5,000ಗೆ ಎಷ್ಟು ಗೋಲ್ಡ್ ಬರುತ್ತೆ ಅದನ್ನ ನಮ್ಮ ಹೆಸರಲ್ಲಿ ತೆಗೆದಿಡ್ತಾರೆ. ನಂದು ಅದೇ ತರ ಇತ್ತು ಆ ತರನೇ. ಅದು ಎಂಡಲ್ಲಿ ಏನಾಗುತ್ತೆ, ನಮಗೆ ಇನ್ಸ್ಟೆಡ್ ಆಫ್ ಮನಿ ನಾವು ಗೋಲ್ಡ್ ಅಕ್ಯುಮುಲೇಟ್ ಮಾಡಿರ್ತೀವಿ. ಸೊ ಆ ಗೋಲ್ಡಿಗೆ ಪ್ರೈಸಸ್ ಜಾಸ್ತಿ ಆಗಿರುತ್ತೋ ಕಡಿಮೆ ಆಗಿರುತ್ತೋ ದಟ್ ಡಸಂಟ್ ಮ್ಯಾಟರ್. ಅವಾಗ ಆ ಗೋಲ್ಡ್ ಏನ್ ಅಕ್ಯುಮುಲೇಟ್ ಆಗಿರುತ್ತಲ್ಲ ಅದನ್ನ ತಗೊಳ್ಬೋದು. ಈ ತರ ಸ್ಕೀಮ್ ಅಲ್ಲಿ ಬೆನಿಫಿಟ್ ಏನು ನಮಗೆ ಅನ್ನೋದಾದ್ರೆ, ಅವ್ರೇನ್ ಮಾಡ್ತಾರೆ, ಮೇಕಿಂಗ್ ಚಾರ್ಜಸ್ ಅಲ್ಲಿ ಕನ್ಸೆಷನ್ಸ್ ಕೊಡ್ತಾರೆ. ಅಡಿಷನಲ್ ಆಗಿ ನಾವು 1 ಮಂತ್ ಎಕ್ಸ್ಟ್ರಾ ಕೊಡ್ತೀವಿ ಆ ಥರ ಕೊಡಲ್ಲ ಈ ಥರ ಸ್ಕೀಮ್ಸ್ ಅಲ್ಲಿ. ಆದ್ರೆ ಅವ್ರದ್ದು ಏನಿರುತ್ತೆ, ಮಿನಿಮಮ್ ಇಷ್ಟು ಮಂತ್ ಪೇ ಮಾಡಲೇಬೇಕು ಅನ್ನೋದಿರುತ್ತೆ. ಓಕೆ. ಈಗ ಈ ಅಮೌಂಟ್ ಕಟ್ಟೋದಾದ್ರೆ ಇಷ್ಟು 5,000 ಪೇ ಮಾಡೋದಾದ್ರೆ ಅದ್ರಲ್ಲಿ ಅವ್ರ ಆ ಥರ ಮಿನಿಮಮ್ ಇರಲ್ಲ. ಮಧ್ಯದಲ್ಲಿ ನಾನು 5 ತಿಂಗಳು ಅಷ್ಟೇ ನನಗೆ ಕಟ್ಟಕ್ಕಾಗಿದ್ದು, ನನ್ಗೆ ಎಷ್ಟು ಬರುತ್ತೆ ಅಷ್ಟೇ ಕೊಟ್ಬಿಡಿ ಅಂದ್ರೆ ಅಷ್ಟು ಅಮೌಂಟಿಗೆ ಏನು ಬರುತ್ತೆ ಅದನ್ನ ಕೊಟ್ಬಿಡ್ತಾರೆ. ದುಡ್ಡು ವಾಪಸ್ ಕೊಡಲ್ಲ, ಎಲ್ಲೂ ದುಡ್ಡು ವಾಪಸ್ ಕೊಡಲ್ಲ. ಇದಾದ್ರೂ ಕೊಡಲ್ಲ. ನಿನ್ಗೆ ಏನ್ ಕನ್ಸೆಷನ್ ಆಗತ್ತೆ ಅದನ್ನ ಮಾಡ್ಕೊಡ್ತಾರೆ. ಅಮೌಂಟ್ ಆದ್ರೆ ಬೆನಿಫಿಟ್ ಕಟ್ ಮಾಡ್ತಾರೆ. ಇದ್ರಲ್ಲಾದ್ರೆ ಎಷ್ಟು ಕನ್ಸೆಷನ್ ಆಗತ್ತೆ ಅಷ್ಟು ಕನ್ಸೆಷನ್ ಕೊಡ್ತಾರೆ. ಯಾವ ಇದ್ರಲ್ಲೂ ನೀವೇನ್ ಪೇ ಮಾಡಿದೀರಾ ಅದನ್ನ ರಿಟರ್ನ್ ಕೊಡಲ್ಲ. ದುಡ್ಡು ಕ್ಯಾಶ್ ಕೊಡಲ್ಲ. ಆಮೇಲೆ ನಾನು ಗೋಲ್ಡ್ ಇನ್ವೆಸ್ಟ್ ಮಾಡಿದೀನಿ ನೀವೇ ಇಟ್ಕೊಂಡು ನಾನು ಕ್ಯಾಶ್ ಕೊಡಲ್ಲ. ಆ ತರ ಯಾವ ಸ್ಟೋರಲ್ಲೂ ಮಾಡಲ್ಲ. ಸೊ ಅಂಥವ್ರು ಏನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು, ನಾನು ಏನ್ ತಗೊಂತೀನಿ ಅನ್ನೋದ್ರ ಮೇಲೆ ನಾನು ಅಮೌಂಟ್ ಕಟ್ಲಾ ಇಲ್ಲ ಚಿನ್ನ ಬರೋದು ಕಟ್ಲಾ, ಅದನ್ನ ಯೋಚನೆ ಮಾಡ್ಬೇಕು. ಸೊ ಲೆಟ್ಸ್ ಏನ್ 1 ವರ್ಷದಲ್ಲಿ ಯಾವುದೋ ಒಂದು ಮದುವೆ ಇದೆಯಪ್ಪ, ಫಂಕ್ಷನ್ ಇದೆ, ಮುಂಜಿ ಏನೋ ಒಂದಿದೆ, ನಾನು ನೆಕ್ಸ್ಟ್ ಇಯರ್ಗೆ ಥಿಂಕ್ ಮಾಡಬೇಕು ಅಂದ್ರೆ ಇವಾಗಿಂದ 5,000 ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಬಿಟ್ಟು ಅದನ್ನ ಈ ತರ ಹಾಕೋದು ಬೆಟರ್. ನಮ್ಮ ಆ ಅಮೌಂಟಿಗೆ ಅವತ್ತಿನ ಚಿನ್ನ ಎಷ್ಟು ಬರುತ್ತೆ ಅದನ್ನ ಎತ್ತಿಡ್ತಾರಲ್ಲ, ದಟ್ ವುಡ್ ವರ್ಕ್ ಬೆಟರ್. ಬಿಕಾಸ್ ಇವಾಗ ವಾಲೆಟೈಲ್ ಬೇರೆ ಇದೆಯಲ್ಲ ಮಾರ್ಕೆಟ್ ತುಂಬಾ, ದಟ್ ವಿಲ್ ಬಿ ಬೆನಿಫಿಷಿಯಲ್. ಆ ಮಂತ್ ಎಷ್ಟು ದುಡ್ಡು ಇದೆಯೋ ಅಷ್ಟಕ್ಕೆ ಚಿನ್ನ ತಗೊಂಡೆ, ಚಿನ್ನ ತೆಗ್ದಿಡೋ ತರಾನೇ ಬರುತ್ತೆ ನಮಗೆ. ಸೊ ಅದು ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಜಾಸ್ತಿ ಇರುತ್ತೆ ಅದ್ರಲ್ಲಿ. ಸೊ ಈ ಸ್ಕೀಮ್ಗೆ ಪರ್ಚೇಸ್ ಮಾಡಕ್ ಹೋಗ್ತೀವಲ್ಲ, ಸ್ಕೀಮು ಏನೇನು ಕೇಳಬೇಕು ನಾವು ಅವ್ರಿಗೆ? ಎಷ್ಟು ತನಕ ಮೇಕಿಂಗ್ ಚಾರ್ಜಸ್ ವೇ ಆಫ್ ಮಾಡ್ತೀರಾ, ಅದು ಫಸ್ಟ್ ಥಿಂಗ್. ಆಮೇಲೆ ಸೆಕೆಂಡ್ ಥಿಂಗ್, ನಂದು ಏನು ವೆಯ್ಟ್ ಇದೆಲ್ಲ, ನಾನು ಅಕ್ಯುಮುಲೇಟ್ ಮಾಡಿರೋ 10 ಗ್ರಾಮ್ಸ್ ಇದೆ, ಬಟ್ ನಾನು ನೋಡಿರೋದು 10.2 ಗ್ರಾಮ್ಸ್ ಇದೆ. ಓಕೆನಾ? ಆ 0.2ಗೆ ಹೇಗೆ ಚಾರ್ಜ್ ಮಾಡ್ತೀರಾ, ಅದಕ್ಕೆ ಮತ್ತೆ GST. ಆಮೇಲೆ ಹೇಗೆ ಅಂದ್ರೆ ಫುಲ್ 10 ಗ್ರಾಮ್ಸ್ ಏನಿದೆಲ್ಲ ಅದಕ್ಕೆ GST ಹಾಕ್ತಾರೆ. ಅದನ್ನ ಯಾಕಂದ್ರೆ ಸ್ಕೀಮಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ನಾವು ಎವ್ರಿ ಮಂತ್ ಪೇ ಮಾಡ್ತೀವಲ್ಲ, ಅಲ್ಲಿ GST ಇನ್ಕ್ಲೂಡ್ ಮಾಡಿರಲ್ಲ. ಅಟ್ ದ ಎಂಡ್ GST ಪೇ ಮಾಡಲೇಬೇಕಾಗುತ್ತೆ, ಅದು ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ನಾವು ತಗೊಳ್ತಾ ಇರೋದು ಇನ್ ಕೇಸ್ ಡೈಮಂಡ್ ಏನಾದರೂ ತಗೋತಿದ್ರೆ ಅದನ್ನ ಯಾವ ರೀತಿ ಬೆನಿಫಿಟ್ ಕೊಡ್ತೀರಾ, ಡೈಮಂಡಿಗಾದ್ರೆ ಯಾವ ರೀತಿ ಬೆನಿಫಿಟ್ ಕೊಡ್ತೀರಾ, ಅದನ್ನೆಲ್ಲ ಚೆಕ್ ಮಾಡಬೇಕು. ಈ ಎಕ್ಸ್ಟ್ರಾ ಏನು 1 ಗ್ರಾಮ್ ಎಕ್ಸ್ಟ್ರಾ ಆದ್ರೂ ಅದಕ್ಕೆ ಏನು ಚಾರ್ಜಸ್ ಮಾಡ್ತೀರಾ, ಅದಕ್ಕೆ ಯಾವ ಮೇಕಿಂಗ್ ಚಾರ್ಜಸ್ ಹಾಕ್ತೀರಾ, ಅದ್ರ ಮೇಲೆ ಏನೇನು ಮತ್ತೆ ಎಕ್ಸ್ಟ್ರಾ ಹಾಕ್ತೀರಾ, ಅದನ್ನ ಚೆಕ್ ಮಾಡಬೇಕು. ಓಕೆ. ಆಮೇಲೆ ಈ ಫಸ್ಟು ಮೇಕಿಂಗ್ ಚಾರ್ಜಸ್ ಅಂದರೆ ಏನು, ಆಮೇಲೆ ಇನ್ಯಾವ್ಯಾವ ಥರ ಚಾರ್ಜಸ್ ಇರುತ್ತೆ ಈಗ? ಏಕೆಂದರೆ ಗೋಲ್ಡು 1 ಗ್ರಾಮ್ ಅಪ್ಪ ಇವಾಗ ತೊಗೊಳಕ್ಕೆ ಹೋಗ್ತೀನಿ, 1 ಗ್ರಾಮ್ ಗೋಲ್ಡ್ ರೇಟ್ ಎಷ್ಟಿದೆ ಇವತ್ತು? 15,700 ಸಮಥಿಂಗ್ ಇದೆ. ಸೊ 15,000. ಸೊ ಹೋದೆ 1 ಗ್ರಾಮ್ದು ಯಾವುದೋ ಒಂದು ತೊಗೊಂಡೆ, 15,000 ವಾಟ್ ಎವರ್ ಕೊಟ್ಬಿಟ್ಟು ಬರ್ತೀನಪ್ಪ ಅಂತ ನನ್ನ ತಲೆನಲ್ಲಿ ಇದ್ದಿದ್ದು ಒಂದು ಸ್ವಲ್ಪ ದಿನದಿಂದೆ. ಅದಕ್ಕೆ ಏನೇನು ಚಾರ್ಜಸ್ ಆ್ಯಡ್ ಆಗುತ್ತೆ? ವಾಟ್ ಆರ್ ದ ಮೀನಿಂಗ್ ಆಫ್ ದೋಸ್ ಚಾರ್ಜಸ್? ಫಸ್ಟ್ ಒನ್ ವೇಸ್ಟೇಜ್. ಈಗ ನೀನು 10 ಗ್ರಾಮ್ ಜ್ಯುವೆಲ್ರಿ ಮಾಡ್ತೀಯ ಅಂದರೆ ಅದನ್ನು ಕಾವ್ ಮಾಡಬೇಕಲ್ಲ, ಅದರಲ್ಲಿ ವೇಸ್ಟೇಜ್ ಅಂತ ಹೋಗುತ್ತೆ. ಅದನ್ನ ಮೇಕಿಂಗ್ ಚಾರ್ಜಸ್ ಅಂದರೆ ವಾಟ್ ಯು ಪೇ ಫಾರ್ ದ ಕ್ರಾಫ್ಟ್ಮನ್, ಅವ್ರು ಮಾಡಿರೋದಕ್ಕೆ. ಅದು ಡಿಸೈನ್ ಟು ಡಿಸೈನ್ ಡಿಪೆಂಡ್ ಆಗುತ್ತೆ. ನಕಾಸ್ ಡಿಸೈನ್ 1% ಇರುತ್ತೆ. ಆಮೇಲೆ ಸ್ಟೋರ್ ಟು ಸ್ಟೋರ್ ಡಿಫರ್ ಆಗುತ್ತೆ. ಒಂದೇ ಮೇಕಿಂಗ್ ಚಾರ್ಜ್ ಎಲ್ಲ ಸ್ಟೋರಲ್ಲೂ ಇರಲ್ಲ. ಕೆಲವೊಂದು ಸ್ಟೋರಲ್ಲಿ ಏನು ಮಾಡ್ತಾರೆ, ಮೇಕಿಂಗು ಹಾಕ್ತಾರೆ, ವೇಸ್ಟೇಜು ಹಾಕ್ತಾರೆ, ಓಕೆ, ಎರಡೂ ಹಾಕ್ತಾರೆ. ಆದ್ರೆ ಅವ್ರು ಏನು ಮಾಡ್ತಾರೆ, ಸ್ಟೋನ್ ಚಾರ್ಜಸ್ ರಿಮೂವ್ ಮಾಡ್ತಾರೆ. ಓಕೆ. ವೈ ಯು ಹ್ಯಾವ್ ಟು ರಿಮೂವ್ ಸ್ಟೋನ್ ಚಾರ್ಜಸ್ ಅಂದರೆ, ಸೇ ನಿಂದು ಸ್ಟೋನ್ ಏನು ಹಾಕಿರ್ತಾರಲ್ಲ, ಕೆಲವೊಂದರಲ್ಲಿ ದೊಡ್ಡ ಸ್ಟೋನ್ ಇರುತ್ತೆ. ಆ ಸ್ಟೋನೇ ನಿನಗೆ ಆಲ್ಮೋಸ್ಟ್ 300 ಮಿಲಿ 400 ಮಿಲಿ ಇರುತ್ತೆ. ಒಂದು ಸ್ಟೋನ್, ಒಂದು ಎಮ್ರಲ್ಡ್, ಒಂದು ರೂಬಿ 300-400 ಮಿಲಿ ಇರುತ್ತೆ. ಸೊ ಅದಕ್ಕೆ ನೀನು ಗೋಲ್ಡ್ ರೇಟ್ ಪೇ ಮಾಡಂಗಿಲ್ಲ. ಓಕೆ, ಆಯ್ತಾ? ಗೋಲ್ಡ್ ರೇಟ್ ಅದನ್ನ ಪೇ ಮಾಡಬಾರ್ದು. ಅದಕ್ಕೆ ಕೆಲವೊಂದು ಕಡೆ ಏನು ಮಾಡ್ತಾರೆ, ಅವರೇ ನೆಟ್ ವೇಟ್ ಗ್ರಾಸ್ ವೇಟ್ ಅಂತ ಇರುತ್ತೆ. ನೆಟ್ ವೇಟ್ ಒಂದು ಇನ್ಕ್ಲೂಡಿಂಗ್ ದಿಸ್ ಒನ್, ವಾಟ್ ಇನ್ಕ್ಲೂಡಿಂಗ್ ಸ್ಟೋನ್ಸ್.
ಗ್ರಾಸ್ ವೇಟ್ ಬಂದು ಎಷ್ಟು ಚಿನ್ನ ಮಾತ್ರ ಯೂಸ್ ಮಾಡಿದೆ ಅದರಲ್ಲಿ. ಆಲ್ವೇಸ್ ನೆಟ್ ವೇಟ್ಗೆ ಪೇ ಮಾಡಬೇಡಿ, ಗ್ರಾಸ್ ವೇಟ್ಗೆ ಏನು ಇರುತ್ತೆ ಮೇಕಿಂಗು ಅಷ್ಟೇ, ಸ್ಟೋನ್ ಸೇಲ್ಸ್ ಕೊಡೋ ಹಾಗಿಲ್ಲ. ಬರೀ ಚಿನ್ನಕ್ಕೆ ಮಾತ್ರ ಎಷ್ಟಿದೆ ಅದನ್ನ ಲೆಕ್ಕ ಹಾಕಬೇಕು. ಅದನ್ನ ಲೆಕ್ಕ ಹಾಕ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ಮಾಡಬೇಕು. ಮೇಕಿಂಗ್ ಚಾರ್ಜಸ್ನ ಹೇಗೆ ಜಡ್ಜ್ ಮಾಡೋದು ಅಂದ್ರೆ ಅದು ಬರೋದು ಎಕ್ಸ್ಪೀರಿಯನ್ಸ್ ಇಂದಾನೆ. ಒಂದು ಸ್ಟೋರ್ಗೆ ಹೋಗ್ಬೇಕು, ಕೇಳಬೇಕು ಸೇಮ್ ಡಿಸೈನ್ ಏನಾಗುತ್ತೆ, ಇನ್ನೊಂದು ಸ್ಟೋರ್ಗೆ ಹೋಗ್ಬೇಕು ಕೇಳಬೇಕು. ಯಾಕಂದ್ರೆ ಕಂಪ್ಲೀಟ್ಲಿ ಪ್ಲೇನ್ ಗೋಲ್ಡ್ ಇರುತ್ತಲ್ಲ, ಅದಕ್ಕೆ ಬೇರೆ ಮೇಕಿಂಗ್ ಚಾರ್ಜಸ್ ಇರುತ್ತೆ, ಕಮ್ಮಿ ಇರುತ್ತೆ ಅದಕ್ಕೆ. ತುಂಬಾ ಕಡಿಮೆ. ಈಗ ನಮ್ಮ ಮಂಗಲ್ಯ ಚೈನ್ ಆಗಲಿ, ಪ್ಲೇನ್ ಬ್ಯಾಂಗಲ್ಸ್ ಆಗಲಿ, ಅದಕ್ಕೆಲ್ಲ ತುಂಬಾ ಕಡಿಮೆ. ಆಮೇಲೆ ಚಿಕ್ಕ ಚಿಕ್ಕ ಇರುತ್ತಲ್ಲ ಐಟಮ್ಸ್ ಲೈಕ್ ಇಯರಿಂಗ್, ಈ ತರ ನಾನು ತಗೊಂಡಲ್ಲ ಇದು, ಆ ಚಿಕ್ಕದಕ್ಕೆ ಜಾಸ್ತಿ ಇರುತ್ತೆ. ಬಿಕಾಸ್ ಅವ್ರು ಹೇಳ್ತಾರಲ್ಲ ಮೈನ್ಯೂಟ್ ವರ್ಕ್ ಇರುತ್ತೆ. ಮತ್ತೆ ಅದ್ರಲ್ಲೂ ಇನ್ನೂ ಎನಿಮಲ್ ಫಿನಿಶ್ ಇರುತ್ತೆ, ಕಾಸ್ಟಿಂಗ್ ವರ್ಕ್ ಇರುತ್ತೆ, ಅದೆಲ್ಲ ಚೆಕ್ ಮಾಡ್ಬೇಕು. ಅದೆಲ್ಲದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ಡಿಫರ್ ಆಗುತ್ತೆ. ಏನಕ್ಕೆ ಒಂದ್ ಸ್ಟೋರ್ ಇಂದ ಇನ್ನೊಂದ್ ಸ್ಟೋರ್ ಮೇಕಿಂಗ್ ಚಾರ್ಜಸ್ ಡಿಫ್ರೆನ್ಸ್ ಬರುತ್ತೆ ಅಂದ್ರೆ ಅವ್ರವ್ರ ಕ್ರಾಫ್ಟ್ ಮೆನ್ಗಳ ಮೇಲೆ ಡಿಪೆಂಡ್. ಓಕೆ, ಅವ್ರು ಯಾರ ಹತ್ರ ಮಾಡಿಸ್ತಾರೆ, ಅವ್ರು ಏನ್. ಬಟ್ ಅವ್ರು ಹಾಗಂತ ಏನ್ ಬೇಕಾದ್ರೂ ಹಾಕೋಬಹುದಲ್ಲ? ಅದಕ್ಕೆ ರೆಗ್ಯುಲೇಷನ್ಸ್ ಇಲ್ಲ. ಓಕೆ, ದರ್ ಇಸ್ ಒಂದು ರೆಗ್ಯುಲೇಷನ್ ಅವ್ರಿಗೆ ಹಾಕ್ತಾರೆ, ಇಷ್ಟೇ ನೀವು ಚಾರ್ಜ್ ಮಾಡಬೇಕು ಅಂತ ಇಲ್ಲ. ಕ್ರಾಫ್ಟ್ ಮೆನ್ ಮೇಲೆ ಇಷ್ಟು ಅವ್ರು ಚಾರ್ಜ್ ಮಾಡ್ತಾರೆ, ನನ್ನ ಕ್ರಾಫ್ಟ್ ಮೆನ್ ಇಷ್ಟು ಚಾರ್ಜ್ ಮಾಡಿ ಅಂದ್ರೆ, ಸೊ ಆಬ್ವಿಯಸ್ಲಿ ಐ ಹ್ಯಾವ್ ಟು ಡೂ ಇಟ್ ಅಂತ ಹೇಳೇ ಹೇಳ್ತಾರೆ. ಸೊ ಅದಕ್ಕೆ ಫಿಕ್ಸೆಡ್ ಆಗಿ ಯಾವುದೇ ಒಂದು ಬ್ಯೂರೋ, ಒಂದು ಸ್ಟ್ಯಾಂಡರ್ಡ್ ಆ ಥರ ಮೇಕಿಂಗ್ ಚಾರ್ಜಸ್. ಬಟ್ ಹಾಗಂತ ಅದಕ್ಕೆ ಈ ದೊಡ್ಡ ದೊಡ್ಡ ಸ್ಟೋರ್ಗೆ ಹೋಗಿ ತಗೊಂಡ್ರೆ ಬೆಟರ್ ಅನ್ಸುತ್ತೆ, ಸೊ ದಟ್ ಅವರು ಯದ್ವತ್ ಚಾರ್ಜಸ್ ಹಾಕೋದಿಲ್ಲ. ನನಗೆ ಅನ್ಸಿದ ಮಟ್ಟಕ್ಕೆ ದೊಡ್ಡ ದೊಡ್ಡ ಸ್ಟೋರಲ್ಲೇ ಜಾಸ್ತಿ ಹಾಕ್ತಾರೆ. ಓಕೆ, ಸೊ ನಮ್ದು ಈ ಫ್ಯಾಮಿಲಿ ಅಂಗಡಿಗಳಂತ ಒಂದು ಇರ್ತವೆ, ತಾತ ನಮ್ಮ ಮುತ್ತಾತ ಎಲ್ಲ ತಗೊಂಡ್ ಬಂದಿದ್ದಾರೆ ಅನ್ನೋ ತರ ಒಂದೊಂದು ಅಂಗಡಿಗಳಿರುತ್ತೆ. ಮತ್ತೆ ಅವರು ಫ್ಯಾಮಿಲಿ ಬಿಸ್ನೆಸ್ ಅಲ್ಲೇ ಇರ್ತಾರೆ. ಅವ್ರ ಅಜ್ಜ ಅವರೆಲ್ಲ they'll be into gold business only. ಅಂತವರು they'll consider something ನೋಡ್ತಾರೆ. ಈ ಬಿಗ್ ಸ್ಟೋರ್ಸ್ ಅಲ್ಲಿ obviously they have to run the store. ಸೊ ಯಾವ ರೇಂಜ್ ನಾರ್ಮಲ್ ಒಂದು ಮೇಕಿಂಗ್ ಚಾರ್ಜಸ್ ಅಂತ ಬಂದ್ರೆ? ಮೇಕಿಂಗ್ ಚಾರ್ಜಸ್ ಅಂತ ಬಂದ್ರೆ 10 to 15 ಇಸ್ ನಾರ್ಮಲ್. 10 to 15, ಎನಿಥಿಂಗ್ ಬಿಟ್ವೀನ್ 10 to 15. ಎನಿಥಿಂಗ್ ಬಿಟ್ವೀನ್ 10 to 15. ಬಟ್ ಈಗ ಏನ್ ಬರ್ತಿದೆ ಟೆಂಪಲ್ ಜ್ಯುವೆಲ್ರಿ, ಕಂಪ್ಲೀಟ್ ನಕಾಸ್ ವರ್ಕ್, ಅದಕ್ಕೆಲ್ಲ ಇಟ್ ವಿಲ್ ರೀಚ್ ಅಪ್ ಟು 20 ಆಲ್ಸೋ ಪ್ಲಸ್ GST. GST ಇಸ್ ನೆವರ್ ಇನ್ಕ್ಲೂಡೆಡ್ ಇನ್ ಮೇಕಿಂಗ್ ಚಾರ್ಜಸ್. ಓಕೆ, ಆಂಟಿಕ್ ಜ್ಯುವೆಲ್ರಿ ಅಂತ ಇವಾಗ ಟ್ರೆಂಡಲ್ಲಿ ಇದೆಯಲ್ಲ, ಅದು ಅಷ್ಟೇ 15 to 20ನೇ ಇರುತ್ತೆ. ನೆಗೋಷಿಯಬಲ್, ಡಿಪೆಂಡ್ಸ್ ಆನ್ ಯೋರ್ ಸ್ಕಿಲ್. ಓಕೆ, ಸೊ ಈಗ ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜ್ ಚಾರ್ಜಸ್ಸು, ಅದ್ರ ಮೇಲೆ GST, ಅದ್ರ ಮೇಲೆ ಸ್ಟೋನ್ ಚಾರ್ಜಸ್. ಸ್ಟೋನ್ ಚಾರ್ಜಸ್ ಹೇಗೆ ಪೇ ಮಾಡಬೇಕಂದ್ರೆ ಫಸ್ಟ್ ಗೋಲ್ಡಲ್ಲಿ ಡಿಡಕ್ಟ್ ಮಾಡಬೇಕು. ಓಕೆ, ಸಿ ಯು ಹ್ಯಾವ್ ಬಾಟ್ 10 grams ಗೋಲ್ಡ್, ಅದರಲ್ಲಿ 1 ಗ್ರಾಮ್ ಸ್ಟೋನೇ ಇದೆ. ಗೋಲ್ಡ್ ಚಾರ್ಜಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಓನ್ಲಿ ಆನ್ 9 grams. ಓಕೆ, ಆಯ್ತಾ? ಆ ಗೋಲ್ಡ್ಗೆ ಆ ಸ್ಟೋನ್ ಏನಿದೆ ಅಲ್ಲ, ಆ ಸ್ಟೋನಿಗೆ ಸಪ್ರೇಟ್ ಚಾರ್ಜ್ ಇರುತ್ತೆ. ಇಫ್ ದೇ ಹ್ಯಾವ್ ಯೂಸ್ಡ್ ಲೈಕ್ ಪ್ಯೂರ್ ರೂಬಿ ಅದನ್ನ ಏನ್ ಯೂಸ್ ಮಾಡಿರ್ತಾರೆ, ಪ್ಲಸ್ 1 ಗ್ರಾಮ್ ಅಂದ್ರೆ ಚೆನ್ನಾಗಿರೋ ಕ್ವಾಲಿಟಿದ ಹಾಕಿರ್ತಾರೆ ಅವರು. ಆ 1 ಗ್ರಾಮ್ ಸ್ಟೋನ್ ಏನಿರುತ್ತಲ್ಲ ಅದಕ್ಕೆ 1500 ಆ ತರ ಚಾರ್ಜ್ ಮಾಡ್ತಾರೆ, ಅದನ್ನ ಪೇ ಮಾಡಬೇಕು. ಓಕೆ, ಸರಿ, ಅದು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಇದು ಅವರೇ ಕ್ಯಾಲ್ಕುಲೇಷನ್ ಹೇಳ್ತಾರ, ನಾವೀ ಕ್ಯಾಲ್ಕುಲೇಷನ್ ಕೇಳಬೇಕಾ? ನಾವು ಕೇಳಬೇಕು, ಯಾರು ಹೇಳಲ್ಲ, ನಾವೇ ಕೇಳಬೇಕು, ನಾವು ತಿಳ್ಕೋಬೇಕು ಹೇಗೆ ವರ್ಕ್ ಆಗುತ್ತೆ. ಕೆಲವೊಂದು ನಾನು ನೋಡಿರೋ ಸ್ಟೋರ್ಸ್ ಅಲ್ಲಿ ಸ್ಟೋನ್ಸ್ನ ನಮ್ಮ ಮುಂದೆನೆ ವೇ ಮಾಡ್ತಾರೆ, ಕೆಲವೊಂದು ಎಸ್ಟಿಮೇಟ್ ಹಾಕ್ತಾರೆ. ಎಕ್ಸಾಕ್ಟ್ಲಿ ನಾವು ಇಷ್ಟೇ ಸ್ಟೋನ್ ಹಾಕಿದೀವಿ ಅಂತ ಹೇಳಲ್ಲ. ಈ ಚಿಕ್ಕ ಚಿಕ್ಕ ಸ್ಟೋನ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಕನ್ಸಿಡರೇ ಮಾಡಲ್ಲ. ಅದೇ ಚಿಕ್ಕ ಸ್ಟೋನ್ಸ್ ಜಾಸ್ತಿ ಕ್ವಾಂಟಿಟಿಲಿ ಇದ್ರೆ ಕನ್ಸಿಡರ್ ಮಾಡ್ತಾರೆ. ಒಂದ್ 2-3 ಹಾಕಿದೀವಿ ಅಂದ್ರೆ ಕನ್ಸಿಡರೇ ಮಾಡಲ್ಲ ಅದನ್ನ. ಓಕೆ, ಸೊ ಕೆಲವೊಂದು ಈ ದೊಡ್ಡ ಏನ್ ಯೂಸ್ ಮಾಡಿರ್ತಾರಲ್ಲ, ಅವರು ನಮ್ ಕಣ್ಮುಂದೆನೆ ವೇ ಮಾಡ್ತಾರೆ. ಸ್ಟೋನ್ ಏನಿದೆ ಅದನ್ನ ನಮ್ ಕಣ್ಮುಂದೆ ವೇ ಮಾಡಿ ತೋರಿಸ್ತಾರೆ, ಅವಾಗ ನಾವು ನೋಡ್ಕೋಬೇಕು. ಓಕೆ, ಈಗ ನಾವಿಬ್ರು ಗೋಲ್ಡ್ ತೊಗೊಳಕ್ಕೆ ಹೋದಾಗಲೂ ಕೆಲವುದು ಈಗ ನಂಗೆ ಮದುವೆನಲ್ಲಿ ತೊಗೊಂಡಿದ್ದಾಗಲಿ ಅಥವಾ ನಮ್ಮಮ್ಮ ನೋಡೋ ರೀತಿ ಗೋಲ್ಡು, ಈ ಪ್ಲೇನ್ ಗೋಲ್ಡ್ ಬರುತ್ತಲ್ಲ, ಆ್ಯಂಡ್ ಎಸ್ಪೆಷಲಿ ಲೈಕ್ ಬ್ರಾಹ್ಮಿನ್ಸ್ ಹಾಕ್ಕೊಳ್ಳೋ ಗೋಲ್ಡ್ ಥರ ಪ್ಯೂರ್ ಫುಲ್ ಗೋಲ್ಡ್ ಇರುತ್ತೆ ಚೈನಲ್ಲಿ, ವಿತೌಟ್ ಎನಿ ಸ್ಟೋನ್ ಆರ್ ಎನಿಥಿಂಗ್. ಆ್ಯಂಡ್ ಇವಾಗ ಟ್ರೆಂಡ್ ಬೇರೆ, ಆ ಥರದ್ದನ್ನು ನಾವು ಕಮ್ಮಿನೇ ಹಾಕೋತಿರೋದು. ಈಗ ಆ್ಯಂಟೀಕ್ ಇದೆ, ನೀ ಹೇಳ್ದಂಗೆ ನಕಾಸ್ ಇದೆ, ಏನೇನೋ ಡಿಸೈನ್ಗಳಿದೆ. ಸೊ ಈಗ ನಾನು ಹೋದರೆ ಈಗ ನಮ್ಮ ಅಮ್ಮನ ಪ್ರಕಾರ ನೀನು ಪ್ಲೇನ್ ಫುಲ್ ಗೋಲ್ಡ್ ಇರೋದು ತಗೋ ಅಂತ ಹೇಳ್ತಾರೆ, ವಿಚ್ ಹ್ಯಾಸ್ ಲೈಕ್ ಲೆಸ್ ಡಿಸೈನ್ ಆ್ಯಂಡ್ ವೆಯ್ಟ್ ಜಾಸ್ತಿ ಇರುತ್ತೆ. ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ವೆಯ್ಟ್ ಇರಬೇಕು ಅಂತ ಹೇಳ್ತಾರೆ. ಸೊ ಇವಾಗ ನಾನು ಆ್ಯಂಟಿಕ್ ತೊಗೊಂಡ್ರು 20 years ಡೌನ್ ದ ಲೈನ್ ಅದರದ್ದು
ಹಾಗೆ ಟ್ರೆಂಡ್ ಇರುತ್ತಾ, ವಿಲ್ ಇಟ್ ಹ್ಯಾವ್ ದ ಸೇಮ್ ಎಸೆನ್ಸ್ ದಟ್ ಇಟ್ ಹ್ಯಾಸ್ ಟುಡೇ. ಸೊ ಯಾವ ಥರ ನಾನು ಗೋಲ್ಡ್ ತೊಗೊಳಕ್ಕೆ ಹೋದರೆ ಚಾರ್ಜಸ್ ಒಂದು ಸೈಡು, ಟ್ರೆಂಡು ಆ್ಯಂಡ್ ಡಿಸೈನ್ ಯಾವ್ಯಾವ ಥರದ್ದು ಇದೆ, ಯಾವ್ಯಾವ ಒಕೇಶನ್ಗೆ ಯಾವ್ಯಾವ ಥರ ಹಾಕೋಬೋದು. ಬಿಕಾಸ್ ಅದರಲ್ಲೂ ನೀನು ಹೋಗಿ ಕೇಳಿದ್ರೆ ಸ್ಟೋರ್ನಲ್ಲಿ, ಸ್ಟೋರ್ಗೆ ಯಾವುದು ಸರಿ ಹೋಗುತ್ತೋ ಅದನ್ನು ಪುಷ್ ಮಾಡ್ತಾರೆ ಕೆಲವು ಸಲ. ಬಟ್ ಡಿಸೈನ್ ಎಷ್ಟಿರುತ್ತೆ ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಕೆಲವು ಕಡೆ ಡಿಸೈನ್ ಇರಲ್ಲ, ಬಟ್ ಅದರಲ್ಲೂ ಕನ್ಫ್ಯೂಷನ್ ಇರುತ್ತೆ. ಸೊ ಇವಾಗ ಯಾವ್ಯಾವ ಥರ ಡಿಸೈನ್ಗಳಿದೆ ಆ್ಯಂಡ್ ಯಾವುದು ಮೋಸ್ಟ್ ರೆಲೆವೆಂಟ್ ಇರ್ಬೋದು ಇನ್ ದ ನೆಕ್ಸ್ಟ್ 20 years.